ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವಾಗ ತಾನೇ ನಾವು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಪಾಠ ನಾವು ಓದಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಇವಾಗ ಸಮಯ ಪರೀಕ್ಷೆಗೆ. ಸೊ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಇಂದ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ನಾವು ಏನು ಕಲ್ತಿದ್ದೀವೋ ನಮ್ಮ ವಿಡಿಯೋ ಲೆಸನ್ಸ್ ಅಲ್ಲಿ ಅದನ್ನ ಇಟ್ಕೊಂಡೆ ಸಾಲ್ವ್ ಮಾಡೋಣ. ಆಲ್ರೈಟ್. ಸೊ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸೊ ಏನಪ್ಪ ಇದರಲ್ಲಿ ಡಿಫ್ರೆಂಟ್ ಅಂದ್ರೆ 1 ಮಾರ್ಕ್ ಕ್ವಶನ್ಸ್ಗಳು ಬರೋದಿಲ್ಲ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಬಂದ್ರೆ ದೊಡ್ಡ ಕ್ವಶನ್ಸೇ ಬರ್ತಾರೆ. ಫಾರ್ ಎಕ್ಸಾಂಪಲ್ 3, 4, 5 ಮಾರ್ಕ್ಸ್ ಕೂಡ ಬರುತ್ತೆ. ಒಂದೊಂದ್ಸತಿ 6 ಮಾರ್ಕ್ಸ್ ಕೂಡ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ. ಸೊ ಮೊದಲನೇ ಪ್ರಶ್ನೆ ನಾವು ಯಾವ್ದು ತಗೊಂಡಿದೀವಿ? 3 ಮಾರ್ಕ್ ತಗೊಂಡಿದೀವಿ. ಯಾವ ವರ್ಷದಲ್ಲಿ ಕೇಳಿದಾರೆ ಇದನ್ನ? ಜೂನ್ 2019 ಅಲ್ಲಿ ಕೇಳಿದ್ದಾರೆ. ಪ್ರಶ್ನೆ ನೋಡೋಣ ಬನ್ನಿ. ಸೊ ಮತ್ತೆ ಕ್ರಿಟಿಕಲ್ ಪಾರ್ಟ್ ಏನ್ ಹೇಳಿ, ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪಾ ಅಂದ್ರೆ ಕೊಟ್ಟಿರುವಂತ ಪ್ರಶ್ನೆನ ಡಯಾಗ್ರಾಮ್ ಕನ್ವರ್ಟ್ ಮಾಡ್ಬಿಟ್ರೆ 80% ಸೊಲ್ಯೂಷನ್ ಡನ್. ಓಕೆ. ಸೊ ಡಯಾಗ್ರಾಮ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು ನಾವು. ಓಕೆ. ಆಲ್ ರೈಟ್. ಸೊ ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, ಫ್ರಮ್ ದ ಟಾಪ್ ಆಫ್ ಅ ವರ್ಟಿಕಲ್ ಬಿಲ್ಡಿಂಗ್. ವರ್ಟಿಕಲ್ ಅಂದ್ರೆ ಏನು? ವೈ ಆಕ್ಸಿಸ್ ಅಂದ್ರೆ ಈ ರೀತಿ. ಓಕೆ. ಮತ್ತೆ ಯಾವಾಗ ವರ್ಟಿಕಲ್ ಅಥವಾ ಹೈಟ್ ಅಂತ ಬರುತ್ತೋ ಇದು 90 ಡಿಗ್ರೀಸ್ ಮಾಡ್ತಾ ಇರುತ್ತೆ. ಯಾವ್ದ್ರ ಜೊತೆಗೆ? ಗ್ರೌಂಡಿನ ಜೊತೆಗೆ. ಓಕೆ. ಸೊ ಫ್ರಮ್ ಅ ಟಾಪ್ ಆಫ್ ವರ್ಟಿಕಲ್ ಬಿಲ್ಡಿಂಗ್ ಅಂದ್ರೆ ಒಬ್ಬ ಬಿಲ್ಡಿಂಗ್ ಮೇಲೆ ಆಲ್ರೆಡಿ ನಿಂತಿದ್ದಾನೆ. ಇಮ್ಯಾಜಿನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ. ಆಫ್ ಹೈಟ್ 50√3 ಮೀಟರ್ ಹೈಟ್ ಆನ್ ಅ ಲೆವೆಲ್ ಗ್ರೌಂಡ್. ಸೊ ಒಂದು ನೆಲದ ಮೇಲೆ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಮೇಲೆ ಒಬ್ಬ ನಿಂತಿದ್ದಾನೆ. ಬಿಲ್ಡಿಂಗಿನ ಹೈಟ್ ಎಷ್ಟು ಕೊಟ್ಟಿದ್ದಾರೆ? 50√3 ಮೀಟರ್ ಕೊಟ್ಟಿದ್ದಾರೆ. ದ ಆಂಗಲ್ ಆಫ್ ಡಿಪ್ರೆಷನ್. ಡಿಪ್ರೆಷನ್ ಅಂದ್ರೆ ಏನು? ಹಾರಿಜಾಂಟಲ್ ಲೈನ್ ಕಿಂತ ಕೆಳಗೆ. ನಮ್ಗೆ ನೋಡಿ, ಎಲಿವೇಶನ್ ಡಿಪ್ರೆಷನ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ನಾವು ಹಾರಿಜಾಂಟಲ್ ಲೈನ್ ಹಾಕೊಂಡ್ಬಿಡ್ಬೇಕು. ಹಾರಿಜಾಂಟಲ್ ಲೈನಿನ ಮೇಲೆ ಎಲಿವೇಶನ್, ಹಾರಿಜಾಂಟಲ್ ಲೈನಿನ ಕೆಳಗೆ ಡಿಪ್ರೆಷನ್ ಅಲ್ವಾ? ಸೊ ದ ಆಂಗಲ್ ಆಫ್ ಡಿಪ್ರೆಷನ್ ಆನ್ ಎನ್ ಆಬ್ಜೆಕ್ಟ್ ಆನ್ ದ ಸೇಮ್ ಗ್ರೌಂಡ್. ಅದೇ ನೆಲದ ಮೇಲೆ ಒಂದು ಆಬ್ಜೆಕ್ಟ್ ಇದೆ. ಸೊ ಟಾಪ್ ಆಫ್ ದ ಬಿಲ್ಡಿಂಗ್ ಇಂದ ಆಬ್ಜೆಕ್ಟ್ ನೋಡಿದಾಗ ಆಂಗಲ್ ಆಫ್ ಡಿಪ್ರೆಷನ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ? 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಾವೇನ್ ಕಂಡುಹಿಡಿಬೇಕಿಲ್ಲಿ? ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಫ್ರಮ್ ದ ಫುಟ್ ಆಫ್ ದ ಬಿಲ್ಡಿಂಗ್. ಸೊ ಆ ಆಬ್ಜೆಕ್ಟ್ ಟು ಫುಟ್ ಆಫ್ ದ ಬಿಲ್ಡಿಂಗ್ ಇಂದ ಎಷ್ಟು ದೂರದಲ್ಲಿದೆ ಅಂತ ಕಂಡುಹಿಡಿಬೇಕು. ಸೊ ಪ್ರಶ್ನೆ ಅರ್ಥ ಮಾಡ್ಕೊಂಡ್ರವಲ್ಲ. ಸೊ ನಾವು ಯಾವಾಗ ಈ ಪ್ರಶ್ನೆಯನ್ನ ಓದ್ತಾ ಇರ್ತೀವೋ ನಮಗೆ ಮೈಂಡ್ ಅಲ್ಲಿ ಏನಾಗಬೇಕು? ಇಮೇಜ್ ಕ್ರಿಯೇಟ್ ಸ್ಟಾರ್ಟ್ ಮಾಡಬೇಕು. ನೋಡಿ, ಫ್ರಮ್ ಅ ಟಾಪ್ ಆಫ್ ಅ ವರ್ಟಿಕಲ್ ಬಿಲ್ಡಿಂಗ್ 50√3 ಮೀಟರ್ಸ್ ಹೈಟ್ ಆನ್ ಅ ಲೆವೆಲ್ ಗ್ರೌಂಡ್. ಸೊ ಮೊದಲನೇದಾಗಿ ಸೊಲ್ಯೂಷನ್ ಅಂತ ಬರ್ಕೊಳ್ಳೋಣ. ಸೊ ಸೊಲ್ಯೂಷನ್ ಅಲ್ಲಿ ಏನ್ ಮಾಡೋಣ? ಫಸ್ಟ್ ಡ್ರಾಯಿಂಗ್ ಮಾಡೋದ್ ಬೇಡ, ಗಿವನ್ ಅಂತ ಬರ್ಕೊಳ್ಳೋಣ. ಸೊ ಗಿವನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ನಮಗೆ? ಗಿವನ್ height of the building is equal to 50√3 meters. ಇದು ಕೊಟ್ಟಿದ್ದಾರೆ. ಮತ್ತೆ ಇನ್ನೇನು ಕೊಟ್ಟಿದ್ದಾರೆ? ಥೀಟಾ is equal to 60 degrees. ಇಷ್ಟೇ ಕೊಟ್ಟಿರೋದು. ಓಕೆ. ಸೊ ನಾವು ಇವಾಗ ಏನ್ ಮಾಡೋಣ? ಇದಕ್ಕೆ ಡ್ರಾಯಿಂಗ್ ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಗ್ರೌಂಡ್ ನ ಡ್ರಾ ಮಾಡೋಣ. ಅಂದ್ರೆ ಇದು ಒಂದು ನೆಲ. ಓಕೆ, ದಿಸ್ ಇಸ್ ದ ಗ್ರೌಂಡ್. ಈ ನೆಲದ ಮೇಲೆ ಒಂದು ಬಿಲ್ಡಿಂಗ್ ಇದೆ. ಇದೇ ಆ ಬಿಲ್ಡಿಂಗ್. ಓಕೆ. ಈ ಬಿಲ್ಡಿಂಗಿನ ಹೈಟ್ ಎಷ್ಟಿದೆ? 50√3 ಮೀಟರ್ ಇದೆ. ಆಯ್ತಾ? ಈ ಬಿಲ್ಡಿಂಗ್ ಮೇಲೆ ಒಬ್ಬ ನಿಂತಿದ್ದಾನೆ. ಓಕೆ. ಇವ್ ನಿಂತಿರೋನ್ ಏನ್ ಮಾಡ್ತಾ ಇದ್ದಾನೆ? ಡಿಪ್ರೆಷನ್. ಸೊ ಡಿಪ್ರೆಷನ್ ಬೇಕಲ್ವಾ ನಮಗೆ? ಫಸ್ಟ್ ಹಾರಿಜಾಂಟಲ್ ಲೈನ್ ನ ಹಾಕೊಳ್ಳೋಣ. ನೋಡಿ, ದಿಸ್ ಇಸ್ ಕಾಲ್ಡ್ ಆಸ್ ಹಾರಿಜಾಂಟಲ್ ಲೈನ್. ವಾಟ್ ಇಸ್ ಹಾರಿಜಾಂಟಲ್ ಲೈನ್? ಹಾರಿಜಾಂಟಲ್ ಲೈನ್ ಇಸ್ ಅ ಲೈನ್ ಆಫ್ ಸೈಟ್ ವಿಚ್ ಇಸ್ ಪ್ಯಾರಲಲ್ ಟು ದ ಗ್ರೌಂಡ್. ದಟ್ ಇಸ್ ಕಾಲ್ಡ್ ಆಸ್ ಹಾರಿಜಾಂಟಲ್ ಲೈನ್. ಓಕೆ. ಸೊ ಏನಾಗ್ತಿದೆ? ದೇರ್ ಇಸ್ ಸಮ್ ಆಬ್ಜೆಕ್ಟ್ ಆನ್ ದ ಸೇಮ್ ಗ್ರೌಂಡ್. ಅಂದ್ರೆ ಇದೇ ನೆಲದ ಮೇಲೆ ಒಂದು ಆಬ್ಜೆಕ್ಟ್ ಇದೆ. ಆ ಆಬ್ಜೆಕ್ಟ್ ನ ಇದಂತ ತಗೊಳ್ಳೋಣ. ಓಕೆ. ಇದಕ್ಕೇನಂತ ಕರೆಯೋಣ? ಓ ಅಂತ ಕರೆಯೋಣ. ಅಂದ್ರೆ ಆಬ್ಜೆಕ್ಟ್. ದ ಡಿಪ್ರೆಷನ್ ಇಸ್ ಫೌಂಡ್ ಟು ಬಿ 60 ಡಿಗ್ರೀಸ್. ಅಂದ್ರೆ ಹಾರಿಜಾಂಟಲ್ ಲೈನಿನ ಕೆಳಗೆ ಡಿಪ್ರೆಷನ್ ಅಂದ್ರೆ ಹೆಂಗೇನಾಗುತ್ತೆ? ಇದು 60 ಡಿಗ್ರಿ ಆಗುತ್ತೆ. ದಿಸ್ ಇಸ್ ಆಂಗಲ್ ಆಫ್ ಡಿಪ್ರೆಷನ್ 60 ಡಿಗ್ರೀಸ್. ನಾವೇನ್ ಮಾಡೋಣ? ಈ ಡಿಗ್ರೀಸ್ ನ ಇಲ್ಲಿ ಇಟ್ಕೊಳ್ಳೋದು ಬೇಡ, ಕೆಳಗಡೆ ತರನ. ಹೇಗೆ? ಇಲ್ಲಿ ನೋಡಿ, ಕರೆಕ್ಟ್. ಯಾವ ರೀತಿ ಇದೆ ಅದು? ಈ ರೀತಿ ಇದೆ. ಅಂದ್ರೆ ಮಿರರ್ ಇಮೇಜ್ ಆಫ್ ಝೆಡ್. ಸೊ ಆಲ್ಟರ್ನೇಟ್ ಆಂಗಲ್ಸ್ ಆಗತ್ತಲ್ವಾ? ಸೊ ಇದು 60 ಡಿಗ್ರೀಸ್ ಇದ್ರೆ ಇದು ಕೂಡ ಎಷ್ಟಾಗತ್ತೆ? ಇದು ಕೂಡ 60 ಡಿಗ್ರೀಸ್ ಆಗುತ್ತೆ. ಹೇಗಿದಾಯ್ತು? From alternate interior angles. Correct? So 60 degrees. Find the distance of the object from the ground. ಅಂದ್ರೆ ನಾವೇನ್ ಕಂಡುಹಿಡಿಬೇಕು? ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಎಷ್ಟಿದೆ ಡಿಸ್ಟೆನ್ಸ್? ಅದೇ ಕ್ವಶನ್ ಮಾರ್ಕ್ ಅಂತ ತಗೊಂಡಿದ್ದೀನಿ. ಸೊ ಇದನ್ನ ನೇಮ್ ಕೂಡ ಮಾಡೋಣ. ಇದನ್ನ ಎ ಅಂತ ತಗೊಳ್ಳೋಣ, ಇದನ್ನ ಬಿ ಅಂತ ತಗೊಳ್ಳೋಣ. ನೋಡಿ, ಇದು ನಮ್ಮ ಡಯಾಗ್ರಾಮ್. ಈ ಡಯಾಗ್ರಾಮ್ ನ ನೀವು ಕರೆಕ್ಟ್ ಆಗಿ ಮಾಡಿಬಿಟ್ರೆ 80% ಆಫ್ ದ ಸೊಲ್ಯೂಷನ್ ಇಸ್ ಡನ್. ಸೊ ಇವಾಗ ಡಯಾಗ್ರಾಮ್ ನೋಡ್ಕೊಂಡು ಹೇಳಿ ನಮ್ಗೆ ಏನ್ ಕಂಡುಹಿಡಿಬೇಕು ನಾವು? ಓಕೆ. ಡಯಾಗ್ರಾಮ್ ನೋಡ್ಕೊಂಡು ಹೇಳಿ ಏನ್ ಕಂಡುಹಿಡಿಬೇಕು? ಆಂಗಲ್ ಕೊಟ್ಟಿದ್ದಾರೆ, ಒಂದ್ ಸೈಡ್ ನ ಕೊಟ್ಟಿದ್ದಾರೆ, ನಾವು ಈ ಸೈಡ್ ನ ಕಂಡುಹಿಡಿಯಬೇಕು. ಸಿಂಪಲ್. ಕರೆಕ್ಟ್. ಸೊ ಇವಾಗ ಇಲ್ಲಿ ಆಂಗಲ್ ಕೊಟ್ಟಿದ್ದಾರೆ ಅಂದ್ರೆ ಆಂಗಲ್ ಇನ ಆಪೋಸಿಟ್ ಇದಿದೆ. ಸೊ ದಿಸ್ ವಿಲ್ ಬಿಕಮ್ ಆಪೋಸಿಟ್ ಸೈಡ್. ಇದೇನಾಗುತ್ತೆ? ಅಡ್ಜಸೆಂಟ್ ಸೈಡ್ ಆಗುತ್ತೆ. ಕರೆಕ್ಟಾ? ಸೊ ನಾವು ವಿಚ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಡೀಲ್ಸ್ ವಿತ್ ಆಪೋಸಿಟ್ ಅಂಡ್ ಅಡ್ಜಸೆಂಟ್? ವೆರಿ ಸಿಂಪಲ್, ಟ್ಯಾನ್. ಕರೆಕ್ಟ್. ಸೊ ಏನ್ ಮಾಡೋಣ? ಕನ್ಸಿಡರ್ ಟ್ರಯಾಂಗಲ್ ABO. Consider triangle ABO. So from this triangle, tan 60 degrees is equal to opposite by adjacent. Opposite andre ಏನಿದೆ? AB.
ಅಡ್ಜಸೆಂಟ್ ಅಂದ್ರೆ ಏನಿದೆ BO. ಸೊ ನಾವು BO ನೇ ಕಂಡುಹಿಡಿಬೇಕಲ್ವಾ, ಅದೇ ಕ್ವಶನ್ ಮಾರ್ಕ್ ಹಾಕಿದ್ದೀನಿ. ಕರೆಕ್ಟ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ BO ನ ಈ ಕಡೆ ಕಳಿಸಿ, tan 16 ಕಡೆ ತಗೊಂಬನ್ನಿ. ದೇರ್ಫಾರ್ BO ವಿಲ್ ಬಿ ಈಕ್ವಲ್ ಟು AB ಬೈ tan 60. ಇವಾಗ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ವ್ಯಾಲ್ಯೂಸ್ ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡಬೇಕು? AB ನ ವ್ಯಾಲ್ಯೂ ಎಷ್ಟು? AB ಅಂದ್ರೆ ಹೈಟ್, h 50√3. 50√3. tan 60 ಯ ವ್ಯಾಲ್ಯೂ ಎಷ್ಟು? √3. √3 ಕ್ಯಾನ್ಸಲ್. ದೇರ್ಫಾರ್ BO is equal to 50 meters. ಸೊ ಈ ಅಳತೆ ಎಷ್ಟಾಗುತ್ತೆ? ವಿಚ್ ಇಸ್ ಈಕ್ವಲ್ ಟು 50 meters. ಇದೇ ನಮ್ಮ ಸರಿಯಾದ ಉತ್ತರ. ಸೊ ಕೊನೆಯದಾಗಿ ಏನ್ ಬರೀಬೇಕು? ದ ಡಿಸ್ಟೆನ್ಸ್ ಆಫ್ ದ ಆಬ್ಜೆಕ್ಟ್ ಫ್ರಮ್ ದ ಫುಟ್ ಆಫ್ ದ ಬಿಲ್ಡಿಂಗ್. ಫುಟ್ ಅಂದ್ರೆ ಇದು. ಓಕೆ, ದಿಸ್ ಇಸ್ ಕಾಲ್ಡ್ as ಫುಟ್ ಆಫ್ ದ ಬಿಲ್ಡಿಂಗ್. ಫ್ರಮ್ ದ ಫುಟ್ ಆಫ್ ದ ಬಿಲ್ಡಿಂಗ್ ಇಸ್ 50 meters. ಅಷ್ಟೇ. ಓಕೆ, ತುಂಬಾ ಈಸಿ ಇತ್ತಲ್ವಾ? ಏನ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇದರಲ್ಲಿ? ಈ ಪಾರ್ಟೇ ತುಂಬಾ ಇಂಪಾರ್ಟೆಂಟ್. ಈ ಪಾರ್ಟ್, ಈ ವೈಟ್ ಕಲರ್ ಪಾರ್ಟ್ ನ ನೀವು ಕರೆಕ್ಟ್ ಆಗಿ ಇಮ್ಯಾಜಿನ್ ಮಾಡ್ಕೊಂಡು ಕ್ಲೀನ್ ಆಗಿ ಬರೆದ್ಬಿಟ್ರೆ ಫುಲ್ ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಇದು 10%, 80%, ಇನ್ನ ಮಿಕ್ಕಿ 10% ಇಲ್ಲಿದೆ. ಸೊ ಈ 10%, ಈ 10% ಈಸಿ. ಇದು ಕೊಟ್ಟಿರೋದನ್ನ ಬರೀಬೇಕು, ಇಲ್ಲಿ ಸಾಲ್ವ್ ಮಾಡಬೇಕು. ಇದನ್ನ ಯಾರು ಬೇಕಾದ್ರೂ ಮಾಡ್ತಾರೆ. ಇದಿದೆ ನೋಡಿ 80%, ಇದೆ ತುಂಬಾ ಇಂಪಾರ್ಟೆಂಟ್. ಆಲ್ ರೈಟ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಮತ್ತೆ 3 ಮಾರ್ಕ್ ಕೇಳಿದ್ರೆ ಜೂನ್ 2019 ಅಲ್ಲಿ ಕೇಳಿದ್ದಾರೆ. ಪ್ರಶ್ನೆ ನೋಡೋಣ. ಡಯಾಗ್ರಾಮ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಓಕೆ, 2 windmills of height 50 meters and 40√3 meters. 40√3 ಇದು 50 meters are on either side of the field. ಸೊ ಫೀಲ್ಡ್ ಇನ ಆ ಬಾಜು ಈ ಬಾಜು ಏನಾಗ್ತಿದೆ? 2 ವಿಂಡ್ ಗಳಿದಾವೆ. ಆ ಹೈಟ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಅ ಪರ್ಸನ್ ಅಬ್ಸರ್ವ್ಸ್ ಟಾಪ್ ಆಫ್ ವಿಂಡ್ ಮಿಲ್ಸ್ ಫ್ರಮ್ ಅ ಪಾಯಿಂಟ್ ಇನ್ ಬಿಟ್ವೀನ್. ಸೊ 2 ವಿಂಡ್ ಮಿಲ್ ಗಳ ನಡುವೆ ಒಬ್ಬ ಮನುಷ್ಯ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಆ ಟಾಪ್ ನ ನೋಡ್ತಾ ಇದ್ದಾನೆ. ಟಾಪ್ ನ ನೋಡಿದಾಗ ಯಾವ ರೀತಿ ಕಾಣಿಸುತ್ತೆ? ದ ಆಂಗಲ್ ಆಫ್ ಎಲಿವೇಶನ್ ವಾಸ್ ಫೌಂಡ್ ಟು ಬಿ 45 degrees and 30 degrees. Find the distance between the windmills. ನಾವೇನ್ ಕಂಡುಹಿಡಿಬೇಕು? BD ಯ ಡಿಸ್ಟೆನ್ಸ್ ನ ಕಂಡುಹಿಡಿಬೇಕು. BD ಡಿಸ್ಟೆನ್ಸ್ ನ ಕಂಡುಹಿಡಿಬೇಕು. ಸೊ ಮತ್ತೇನ್ ಮಾಡೋಣ? ಸೊಲ್ಯೂಷನ್ ಗಿವನ್ ಇಂದ ಸ್ಟಾರ್ಟ್ ಮಾಡೋಣ. ಗಿವನ್. ಓಕೆ, ಇದು ಹೈಟ್ 1 ಅಂತ ತಗೊಳ್ಳೋಣ. ಓಕೆ, ಹೈಟ್ 1 is equal to 40√3. ಹೈಟ್ 2 is equal to 50 meters. ಓಕೆ, ಥೀಟಾ 1. ಸೊ ಇದು ಹೈಟ್ 1 ಅಂದ್ರೆ ಅದು ಥೀಟಾ 1 ಆಗುತ್ತೆ. ಎಷ್ಟಾಗುತ್ತೆ? 30 degrees. ಅದೇ ರೀತಿ ಥೀಟಾ 2 is equal to 45 degrees. ಇದು ನಮ್ಮ ಗಿವನ್ ಆಯ್ತು. ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ, ಡಯಾಗ್ರಾಮ್ ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ. ಬಚಾವ್. ನಾವೇನ್ ಕಂಡುಹಿಡಿಬೇಕು ಈಗ? BD ಯ ಡಿಸ್ಟೆನ್ಸ್ ನ ಕಂಡುಹಿಡಿಬೇಕು. BD ಡಿಸ್ಟೆನ್ಸ್ ಯಾವ ರೀತಿ ಕಂಡುಹಿಡಿಯೋದು? ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿಕೊಂಡು. ಯಾವ ರೀತಿ ಮಾಡೋದು ಅದನ್ನ? ಮೊದಲನೇದಾಗಿ ಕನ್ಸಿಡರ್ ಟ್ರಯಾಂಗಲ್. ಓಕೆ, ಕನ್ಸಿಡರ್ ಟ್ರಯಾಂಗಲ್ ABP. ಕನ್ಸಿಡರ್ ಟ್ರಯಾಂಗಲ್ ABP. ನಾವು ಇನ್ ದಿಸ್ ಟ್ರಯಾಂಗಲ್ ABP ನಮಗ್ ನೋಡಿ ಹೈಟ್ ಗೊತ್ತಿದೆ, ಡಿಸ್ಟೆನ್ಸ್ ಕಂಡುಹಿಡಿಯಬೇಕು. ಸೊ ಇದು ಆಪೋಸಿಟ್ ಸೈಡ್ ಆಗುತ್ತೆ, ಬಿಕಾಸ್ ದಟ್ ಇಸ್ ಆಪೋಸಿಟ್ ಆಫ್ ದ ಆಂಗಲ್. ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಕರೆಕ್ಟ್. ಸೊ ಏನ್ ಮಾಡೋಣ? ಕನ್ಸಿಡರ್ ಟ್ರಯಾಂಗಲ್ ABP. ಓಕೆ, ಅಪ್ಲೈ tan 30. Tan 30 will be equal to what? Opposite, that is nothing but AB, divided by adjacent, that is nothing but BP. So tan 30 ಯ ವ್ಯಾಲ್ಯೂ ಎಷ್ಟು ಬರುತ್ತೆ? 1/√3, which is equal to AB ಯ ವ್ಯಾಲ್ಯೂ ಎಷ್ಟಿದೆ? AB ಯ ವ್ಯಾಲ್ಯೂ 40√3. BP ಯ ವ್ಯಾಲ್ಯೂ ಹಂಗೆ ಇದೆ, BP ಹಂಗೆ ಬರ್ಕೊಂಡ್ಬಿಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿ, BP ಈ ಕಡೆ ಕಳಿಸಿ, √3 ಈ ಕಡೆ ಕಳಿಸಿ. ಅವಾಗ ಯಾವ ರೀತಿ ಕಾಣಿಸುತ್ತೆ ಇದು? BP will be equal to 40√3 the whole square. Square root cancel. BP will be equal to 40 into 3 is 120 meters. So ಈ ಡಿಸ್ಟೆನ್ಸ್ ಬಂದಾಯ್ತು ನಮಗೆ. How much is this distance? This distance is 120 meters. ಅರ್ಥ ಆಯ್ತಾ? ಸೊ ಇದೇ ರೀತಿಯಲ್ಲಿ ಆ ಟ್ರಯಾಂಗಲ್ಗೂ ಕೂಡ ಮಾಡಬೇಕು. ಆ ಟ್ರಯಾಂಗಲ್ಗೆ ಯಾವ ತರ ಮಾಡೋದು ನೋಡೋಣ. ಈಗ ಕಲರ್ ಚೇಂಜ್ ಮಾಡೋಣ. ಸೊ ನೆಕ್ಸ್ಟ್ ಇದು ಕನ್ಸಿಡರ್ ಟ್ರಯಾಂಗಲ್ ABP ಆಯ್ತು. ನಾವು ಕನ್ಸಿಡರ್ ಟ್ರಯಾಂಗಲ್ CPD. ಓಕೆ, ಕನ್ಸಿಡರ್ ಟ್ರಯಾಂಗಲ್ CPD. ಈ ಟ್ರಯಾಂಗಲ್ ಅಲ್ಲಿ ನೋಡಿ ಮತ್ತೆ ಹೈಟ್ ಕೊಟ್ಟಿದ್ದಾರೆ, ನಮ್ಗೆ ಇದು ಬೇಕು. ಕರೆಕ್ಟ್. ಸೊ ಅಪ್ಲೈ tan 45 ಅಗೇನ್. tan 45 ವಿಲ್ ಬಿ ಈಕ್ವಲ್ ಟು 45 ಆಲ್ರೆಡಿ ಕೊಟ್ಟಿದ್ದಾರೆ, CD by PD. CD by PD. tan 45 ನ ವ್ಯಾಲ್ಯೂ ಎಷ್ಟು? 1. CD ನ ವ್ಯಾಲ್ಯೂ ಎಷ್ಟಿದೆ? 50. PD ಹಂಗೆ ಬರ್ಕೊಂಡ್ಬಿಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನ. ಸೊ ಏನ್ ಬರುತ್ತೆ ನಮಗೆ? PD ವಿಲ್ ಬಿ ಈಕ್ವಲ್ ಟು 50 meters. ಸೊ ಈ ದೂರ ಎಷ್ಟಾಯ್ತು ಈಗ? 50 ಮೀಟರ್ ಆಗಿದೆ. ಸೊ ನಮಗೆ ಕೇಳಿರೋ ಪ್ರಶ್ನೆ ಏನು? ನಮಗೆ ಕೇಳಿರೋ ಪ್ರಶ್ನೆ ಬಂದ್ಬಿಟ್ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ವಿಂಡ್ ಮಿಲ್ಸ್. ಸೊ ಇಲ್ಲಿಂದ ಎಳ್ದ್ಬಿಟ್ಟು ಇಲ್ಲಿವರೆಗೂ. ದೇರ್ ಫಾರ್ ಡಿಸ್ಟೆನ್ಸ್ ಬಿಟ್ವೀನ್ ವಿಂಡ್ ಮಿಲ್ಸ್, ಡಿಸ್ಟೆನ್ಸ್ ಬಿಟ್ವೀನ್ ವಿಂಡ್ ಮಿಲ್ಸ್ is equal to 120 plus 50. Correct? 120 ಇಲ್ಲಿದೆ, 50 ಇಲ್ಲಿದೆ, which is equal to 170
ಮೀಟರ್ಸ್. ಮುಗೀತು ಅಷ್ಟೇ. ತುಂಬಾ ಸಿಂಪಲ್ ಆಗಿದೆ ಅಲ್ವಾ? ನೋಡಿ, ಡ್ರಾಯಿಂಗ್ ಮಾಡೋದಿಲ್ಲ ಅಂದ್ರೆ ಟ್ಯಾನ್ ಹಾಕ್ಬಿಟ್ಟು ಬರುತ್ತೆ, ಆಡ್ ಮಾಡಿದ್ರೆ ಮುಗ್ದು ಹೋಗುತ್ತೆ ಅಷ್ಟೇ. ಅಂದ್ರೆ ಕೆಲವು ಸತಿ ಏನಾಗುತ್ತೆ, ಡ್ರಾಯಿಂಗ್ ನ ಕೊಡೋದಿಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ಕೊಡ್ತಾರೆ, ಬಟ್ ಲೆಟ್ಸ್ ಪ್ರಿಪೇರ್ ಫಾರ್ ದ ವರ್ಸ್ಟ್. ಆಯ್ತಾ? ಅಕಸ್ಮಾತ್ ಡ್ರಾಯಿಂಗ್ ನ ಕೊಟ್ಟಿಲ್ಲ ಅಂದ್ರೆ ನೀವು ಮಾಡೋ ಪೊಸಿಷನ್ ಅಲ್ಲಿ ಇರಬೇಕು, ಯಾಕಂದ್ರೆ ಡ್ರಾಯಿಂಗ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಡ್ರಾಯಿಂಗ್ ಒಂದು ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಪ್ರಶ್ನೆ ಸಾಲ್ವ್ ಆದಂಗೆ ಲೆಕ್ಕ. ಡ್ರಾಯಿಂಗ್ ಕೊಟ್ಬಿಟ್ರೆ ಕನ್ಸಿಡರ್ ತುಂಬಾ ಲಕ್ಕಿ ಇದ್ದಾರೆ ನೀವು ಅಂತ. ಯಾವ ರೀತಿ? ಡ್ರಾಯಿಂಗ್ ಮಾಡೋ ಅವಶ್ಯಕತೆ ಇರಲ್ಲ, ಡ್ರಾಯಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ತಪ್ಪುಗಳಾಗುತ್ತೆ, ಆ ತಪ್ಪುಗಳ ಆಗೋ ಅವಶ್ಯಕತೆ ಅಂದ್ರೆ ಚಾನ್ಸಸ್ ಇರಲ್ಲ. ಸೊ ಡ್ರಾಯಿಂಗ್ ಕೊಟ್ಬಿಟ್ರೆ ಆನ್ಸರ್ ಕಂಡಿಡಿಯೋದು ತುಂಬಾ ಈಸಿ. ಆಲ್ ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಎಷ್ಟು ಮಾರ್ಕ್ ಕೇಳಿದ್ದಾರೆ ನೋಡೋಣ. ಮುಂದಿನ ಪ್ರಶ್ನೆ 3 ಮಾರ್ಕ್ ಕೇಳಿದ್ದಾರೆ, ಜೂನ್ 2020 ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ ನೋಡಿ. ಮತ್ತೆ ಡ್ರಾಯಿಂಗ್ ಕೊಟ್ಟಿದ್ದಾರೆ, ಸೊ ರಿಲ್ಯಾಕ್ಸ್. ಅ ಟವರ್ ಅಂಡ್ ಅ ಪೋಲ್ stand vertically on the same ground. Okay, it is observed that the angle of depression of top and foot of the pole from the top of the tower of height 60 meters is 30 degrees and 60 degrees respectively. Angle of depression ಅಂದ್ರೆ ಏನು? horizontal line ಕಿಂತ ಕೆಳಗೆ. Okay, find the height of the pole. pole ಇನ height ನ ಕಂಡುಹಿಡಿಯಬೇಕು. ಮತ್ತೆ given ಬರ್ಕೊಳ್ಳೋಣ. solution. ಯಾವ ಹೈಟ್ ಕೊಟ್ಟಿದ್ದಾರೆ? ಹೈಟ್ ಆಫ್ ಟವರ್ ಕೊಟ್ಟಿದ್ದಾರೆ. ಸೊ ಹೆಚ್ ಟಿ ಅಂತ ತಗೊಳ್ಳೋಣ. 60 ಮೀಟರ್ಸ್, ಥೀಟಾ 1 30 ಡಿಗ್ರೀಸ್, ಥೀಟಾ 2 60 ಡಿಗ್ರೀಸ್. ಏನೇನು ಕಂಡುಹಿಡಿಬೇಕು ನಾವು? ಅಷ್ಟೇ ತಾನೇ ಕೊಟ್ಟಿರೋದು, ಬೇರೆ ಏನೂ ಕೊಟ್ಟಿಲ್ಲ. ಆಲ್ ರೈಟ್, ಇದು ಗಿವನ್ ಇತ್ತು. ಟು ಫೈಂಡ್ ಏನು? ಟು ಫೈಂಡ್ ಹೆಚ್ ಪಿ. ಹೆಚ್ ಪಿ ಅಂದ್ರೆ ಏನು? ಹೈಟ್ ಆಫ್ ಪೋಲ್. ಹೆಚ್ ಟಿ ಅಂದ್ರೆ ಹೈಟ್ ಆಫ್ ಟವರ್. ಸೊ ಈ ರೀತಿ ನೀವು ಮಾಡ್ಕೋಬಹುದು, ಬಟ್ ಬಿ ವೆರಿ ಕ್ಲಿಯರ್. ಆಯ್ತಾ? ಸೊ ಹೆಚ್ ಪಿ ಎಲ್ಲಿದೆ ಇಲ್ಲಿ? ಸಿ, ದಿಸ್ ಇಸ್ ಹೆಚ್ ಪಿ. ಓಕೆ, ಹೆಚ್ ಟಿ ಎಲ್ಲಿದೆ? ದಿಸ್ ಇಸ್ ಹೆಚ್ ಟಿ. ಓಕೆ, ಡ್ರಾಯಿಂಗ್ ನ ಈ ತರ ಬರ್ಕೊಳ್ಳಿ. ಹೆಚ್ ಟಿ ಇಸ್ ಈಕ್ವಲ್ ಟು 60 ಮೀಟರ್ಸ್. ದಿಸ್ ಇಸ್ ದ ಪೋಲ್. ಓಕೆ, ಇದು 30 ಡಿಗ್ರೀಸ್ ಕೊಟ್ಟಿದ್ದಾರೆ, 60 ಡಿಗ್ರೀಸ್ ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ನೋಡಿ, ಡ್ರಾ ಮಾಡ್ತೀನಿ ನಾನು. ಕರೆಕ್ಟಾ? ಸೊ ಇಲ್ಲಿ 30 ಡಿಗ್ರೀಸ್ ಇದೆ ಅಂದ್ರೆ ಇಲ್ಲಿ ಕೂಡ ಎಷ್ಟಾಗುತ್ತೆ? 30 ಡಿಗ್ರೀಸ್ ಆಗುತ್ತೆ. ಅದೇ ರೀತಿಯಲ್ಲಿ ಇದು ಕೂಡ ನೋಡಿ. ಈಗ ಕರೆಕ್ಟ್, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಬ್ಲೂ ಟು ಬ್ಲೂ ಕನೆಕ್ಟ್ ಆಗ್ತಿದೆ, ಎಷ್ಟಿದೆ? 60 ಇದೆ. ಸೊ ಇಲ್ಲೂ ಕೂಡ ಅಷ್ಟೇ, ಬ್ಲೂ ಟು ಬ್ಲೂ ಕನೆಕ್ಟ್ ಮಾಡಿಬಿಟ್ಟು 60 ಡಿಗ್ರೀಸ್. ಅರ್ಥ ಆಯ್ತಾ? ಸೊ ಡ್ರಾಯಿಂಗ್ ಕ್ಲಿಯರ್ ಆಯ್ತು. ನಾವೇನ್ ಕಂಡುಹಿಡಿಬೇಕು ಅರ್ಥ ಮಾಡ್ಕೊಳ್ಳಿ. ನಾವು ಕಂಡುಹಿಡಿಬೇಕಾಗಿರೋದು ಹೈಟ್ ಆಫ್ ದ ಪೋಲ್. ಹೈಟ್ ಆಫ್ ದ ಪೋಲ್ ಕಂಡುಹಿಡಿಬೇಕಂದ್ರೆ ನಾವು ಯಾವ ಟ್ರಯಾಂಗಲ್ ನ ತಗೋಬೇಕು ಬೇಸಿಕಲಿ? ಓಕೆ, ಹೈಟ್ ಆಫ್ ದ ಪೋಲ್ ನ ಯಾವ ರೀತಿ ಕಂಡುಹಿಡಿಬೇಕಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ಹೈಟ್ ಆಫ್ ದ ಟವರ್ ಕೊಟ್ಟಿದ್ದಾರೆ ನಮಗೆ. ಕರೆಕ್ಟಾ? ಹೈಟ್ ಆಫ್ ದ ಟವರ್ ಕೊಟ್ಟಿದ್ದಾರೆ. ಹೈಟ್ ಆಫ್ ದ ಟವರ್ ಏನಂತ ಇದೆ? ಹೈಟ್ ಆಫ್ ದ ಟವರ್ ಇಸ್ ನಥಿಂಗ್ ಬಟ್ ಎ ಬಿ. ಕರೆಕ್ಟ್? ಎ ಬಿ ಇಸ್ ದ ಹೈಟ್ ಆಫ್ ದ ಟವರ್. ಈ ಹೈಟ್ ಆಫ್ ದ ಟವರ್ ಅಲ್ಲಿ ನಾವು ಎ ಇ ನ ತೆಗೆದಾಕ್ಬಿಟ್ರೆ ನೋಡಿ, ಇಷ್ಟನ್ನು ತೆಗೆದಾಕ್ಬಿಟ್ರೆ ಏನ್ ಉಳ್ಕೊಳ್ಳುತ್ತೆ ನಮಗೆ? ಇ ಬಿ ಉಳ್ಕೊಳ್ಳುತ್ತೆ. ಅಂಡ್ ಇ ಬಿ ವಿಲ್ ಬಿ ಈಕ್ವಲ್ ಟು ಸಿ ಡಿ. ಕರೆಕ್ಟ್? ಡ್ರಾಯಿಂಗ್ ನೋಡ್ಕೊಂಡು ಹೇಳ್ಬೋದು ನೋಡಿ, ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ ಇದು. ಸೊ ಈ ಅಳತೆಗೆ ಈಕ್ವಲ್ ಆಗಿರುತ್ತೆ. ಹೇಗೆ? ಆಪೋಸಿಟ್ ಸೈಡ್ಸ್ ಆಫ್ ದ ರೆಕ್ಟಾಂಗಲ್ ಆರ್ ಪ್ಯಾರಲಲ್ ಅಂಡ್ ದೇ ಮೆಷರ್ ಈಕ್ವಲಿ. ಅಂದ್ರೆ ಈ ಅಳತೆ ಏನ್ ಬರುತ್ತೋ ಈ ಅಳತೆ ಕೂಡ ಅದೇ ಬರುತ್ತೆ. ಸೊ ನಾವೇನ್ ಮಾಡೋಣ, ಇಲ್ಲಿ ಯಾವ್ದು ಟ್ರಯಾಂಗಲ್ ಇಲ್ಲ ನೋಡಿ, ಈ ತರ ಹಿಂಗ್ ಕನೆಕ್ಟ್ ಆಗಿದ್ರೆ ವಿ ಕ್ಯಾನ್ ಟೇಕ್ ಟ್ರಯಾಂಗಲ್ ಸಿ ಬಿ ಡಿ ಅಲ್ವಾ. ಬಟ್ ಇವಾಗ ನಾವು ತಗೊಳಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಟ್ರಯಾಂಗಲ್ ನಮಗೆ ಡ್ರಾಯಿಂಗ್ ಅಲ್ಲಿ ಕೊಟ್ಟಿಲ್ಲ ಅವರು. ಸೊ ಕೊಡದೇ ಇರೋ ಕಾರಣ ನಾವೇ ಟ್ರಯಾಂಗಲ್ ಡ್ರಾ ಮಾಡೋದು ಬೇಡ. ನಾವೇನ್ ಮಾಡೋಣ, ಕೊಟ್ಟಿರೋ ಡ್ರಾಯಿಂಗ್ ಅಲ್ಲಿ ಹೈಟ್ ಆಫ್ ದ ಪೋಲ್ ಇಂದ ಎ ಡಿಸ್ಟೆನ್ಸ್ ನ ಮೈನಸ್ ಮಾಡೋಣ. ಮೈನಸ್ ಮಾಡಿದಾಗ ಏನಾಗುತ್ತೆ? ಇ ಬಿ ಬರುತ್ತೆ. ಇ ಬಿ ವಿಲ್ ಬಿ ಈಕ್ವಲ್ ಟು ಸಿ ಡಿ. ಅಷ್ಟೇ, ಇದನ್ನ ನಾವು ಮಾಡಬೇಕು. ಟು ಫೈಂಡ್ ಹೆಚ್ ಪಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಬರೀತೀನಿ. ನೆಕ್ಸ್ಟ್ ಏನಂತ ಬರೆಯೋಣ? ಫ್ರಾಮ್ ಫಿಗರ್ ಇಂದ ನಾವೇನು ಹೇಳ್ಬೋದು? ಫ್ರಾಮ್ ಫಿಗರ್ ಇ ಬಿ ಇಸ್ ಈಕ್ವಲ್ ಟು ಸಿ ಡಿ. ಫ್ರಾಮ್ ಫಿಗರ್ ಇ ಬಿ ಇಸ್ ಈಕ್ವಲ್ ಟು ಸಿ ಡಿ. ಆಯ್ತಾ? ಇದು ಒನ್ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು? ಇ ಬಿ ಅಂದ್ರೆ ಇಲ್ಲಿ ನೋಡಿ, ಇವಾಗ ಎ ಬಿ ಹೈಟ್ ಆಫ್ ದ ಟವರ್. ಎ ಬಿ ಇಸ್ ನಥಿಂಗ್ ಬಟ್ ಎ ಇ ಪ್ಲಸ್ ಇ ಬಿ. ಕರೆಕ್ಟಾ? ಎ ಇ ಪ್ಲಸ್ ಇ ಬಿ. ನಮಗೆ ಏನ್ ಬೇಕಾಗಿರೋದು? ಇ ಬಿ ಬೇಕು. ಇ ಬಿ ಇಸ್ ನಥಿಂಗ್ ಬಟ್ ಹೈಟ್ ಆಫ್ ಪೋಲ್. ಓಕೆ, ಸೊ ಎ ಇನ್ ಈ ಕಡೆ ಕಳಿಸಿ. ಇ ಬಿ ವಿಲ್ ಬಿ ಈಕ್ವಲ್ ಟು ಎ ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ, ಎ ಬಿ ಮೈನಸ್ ಎ ಇ. ಇವಾಗ ಇದ್ರಲ್ಲಿ ನಮಗೆ ಎ ಬಿ ಆಲ್ರೆಡಿ ಇದೆ. ಎ ಬಿ ಎಷ್ಟಿದೆ ನೋಡಿ? ಎ ಬಿ ಕೊಟ್ಟಿದ್ದಾರೆ 60. ಎ ಇ ಒಂದು ಕಂಡು ಬಿಟ್ರೆ ಹೈಟ್ ಆಫ್ ದ ಪೋಲ್ ಬರುತ್ತೆ ಅಷ್ಟೇ. ಇವಾಗ ಎ ಇ ಮೇಲೆ ಫೋಕಸ್ ಮಾಡಿ. ಎ ಇ ಮೇಲೆ ಫೋಕಸ್ ಮಾಡಿದಾಗ ಏನಾಗುತ್ತೆ? ನಮಗೆ ಹೈಟ್ ಆಫ್ ದ ಪೋಲ್ ಕಂಡು ಹಿಡಿಯೋದಕ್ಕೆ ಈಸಿ ಆಗುತ್ತೆ. ಸೊ ಎ ಇ ಎಷ್ಟಿದೆ ನೋಡಿ? ಎ ಇ ನಮ್ಗೆ ಗೊತ್ತಿಲ್ಲ ಅದು. ಓಕೆ, ಸೊ ನಾವೇನ್ ಮಾಡೋಣ ಇವಾಗ? ದೊಡ್ಡ ಟ್ರಯಾಂಗಲ್ ಕನ್ಸಿಡರ್ ಮಾಡೋಣ. ಯಾಕೆ ಚಿಕ್ಕ ಟ್ರಯಾಂಗಲ್ ಕನ್ಸಿಡರ್ ಮಾಡ್ತಿಲ್ಲ ನೋಡಿ? ಇಫ್ ಯು ಟೇಕ್ ಟ್ರಯಾಂಗಲ್ ಎ ಇ ಸಿ ವಿ ಕ್ಯಾನ್ ಗೆಟ್ ಎ ಇ ಅಲ್ವಾ, ಬಟ್ ವಿಲ್ ನಾಟ್ ಕನ್ಸಿಡರ್ ದಟ್. ಯಾಕೆ?
ಬರೀ ಒಂದು ಆಂಗಲ್ ಕೊಟ್ಟಿದ್ದಾರೆ, ಸೈಡೇ ಕೊಟ್ಟಿಲ್ಲ ನೋಡಿ, ಈ ಸೈಡ್ ಕೊಟ್ಟಿಲ್ಲ, ಎ ಇ ಸೈಡ್ ಕೊಟ್ಟಿಲ್ಲ, ಎ ಸಿ ಸೈಡ್ ಕೊಟ್ಟಿಲ್ಲ, 3 ಸೈಡ್ ಕೊಟ್ಟಿಲ್ಲ. ಸೊ 3 ಸೈಡ್ ಕೊಟ್ಟಿಲ್ಲ ಅಂದ್ರೆ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಇವಾಗ ನಾವು ಟ್ರಯಾಂಗಲ್ ನ ಎ ಬಿ ಡಿ ಅಂತ ತಗೊಳ್ಳೋಣ. ಎ ಬಿ ಡಿ ತಗೊಂಡಾಗ ಒಂದ್ ಸೈಡ್ ಕೊಟ್ಟಿದ್ದಾರೆ, ಯಾವ ಸೈಡ್ ಕೊಟ್ಟಿದ್ದಾರೆ ನೋಡಿ, 60 ಮೀಟರ್ಸ್ ಕೊಟ್ಟಿದ್ದಾರೆ. ಈ ಸೈಡ್ ಕೊಟ್ಟಾಗ ನಾವು ಈ ಸೈಡ್ ನ ಕಂಡುಹಿಡಿಬಹುದು, ಆರಾಮಾಗಿ ಕಂಡುಹಿಡಿಬಹುದು. ಹೇಗೆ? ಟ್ಯಾನ್ ನ ಯೂಸ್ ಮಾಡ್ಕೊಂಡು. ಸೊ ನಾವೇನ್ ಮಾಡೋಣ ಈಗ, ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಡಿ. ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಡಿ. ಈ ಟ್ರಯಾಂಗಲ್ ನಾವೇನ್ ಮಾಡೋಣ, ಅಲ್ಲಿ ನೋಡಿ 60 ಡಿಗ್ರೀಸ್ ಕೊಟ್ಟಿದ್ದಾರೆ ಆಲ್ರೆಡಿ. ಟೇಕ್ tan 60 degrees will be equal to opposite, that is nothing but AB, divided by adjacent, that is nothing but BD. BD ಕಂಡುಹಿಡ್ಕೊಳ್ಳೋಣ. ಓಕೆ, BD ಈ ಕಡೆ ಕಳಿಸಿ, tan 60 ಕಡೆ ಕಳಿಸಿ. BD will be equal to AB ನ ವ್ಯಾಲ್ಯೂ ಎಷ್ಟು? 60. tan 60 ಯ ವ್ಯಾಲ್ಯೂ √3. ಕರೆಕ್ಟಾ? ಆಲ್ ರೈಟ್. ಸೊ ರೂಟ್ ಇರ್ಬೋದು ಡಿನಾಮಿನೇಟರ್ ಅಲ್ಲಿ, ರೂಟ್ ಡಿನಾಮಿನೇಟರ್ ಅಲ್ಲಿ ಇರಂಗಿಲ್ಲ. ಯಾಕೆ? ಬಿಕಾಸ್ ರೂಟ್ ಇಸ್ ಅನ್ ಇರ್ರಾಷನಲ್ ನಂಬರ್. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು, ರಾಷನಲೈಸೇಷನ್ ಮಾಡ್ಕೋಬೇಕು. ಇಂಟು √3 by √3. ಈ ರೀತಿ ರ್ಯಾಷನಲೈಸ್ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ, ದಿಸ್ ವಿಲ್ ಲುಕ್ ಲೈಕ್ 60 √3 divided by √3 the whole square. Square root cancel. So BD will be equal to 60 √3 by 3. 3 1 times, 3 20 times. So BD is 20 √3. ಇವಾಗ ನೋಡಿ, BD is 20 √3 ಅಂತ ಇಲ್ಲಿ ಬರ್ಕೊಳ್ಳೋಣ. 20 √3. BD 20 √3 ಅಂದ್ರೆ EC ಕೂಡ 20 √3 ಆಗುತ್ತೆ. ಕರೆಕ್ಟ್? EC is also 20 √3. ಇಲ್ಲಿ ಬರ್ಕೊಂಡ್ಬಿಡೋಣ. ಇಲ್ಲಿ EB is equal to CD ಬರ್ತಿದ್ದೀನಿ, ಅದೇ ರೀತಿಯಲ್ಲಿ BD is equal to EC. BD is equal to EC. ಏನಿದಕ್ಕೆ ಕಾರಣ? The reason for this is opposite sides of rectangle. Opposite sides of rectangle are equal. ಸೊ ಇದರಿಂದ ನಮಗೆ ಏನ್ ಬಂತು? BD ಬಂತು. BD ಬಂದ್ರೆ EC ಬಂದಂಗೂ ಲೆಕ್ಕ. EC ಬಂದಾಗ ಇವಾಗ ಏನ್ ಮಾಡಬೇಕು? ಕನ್ಸಿಡರ್ ಟ್ರಯಾಂಗಲ್. ಓಕೆ, ನಾವು ಕನ್ಸಿಡರ್ ದ ಟ್ರಯಾಂಗಲ್ AEC. ಕನ್ಸಿಡರ್ ಟ್ರಯಾಂಗಲ್ AEC. ಈ ಟ್ರಯಾಂಗಲ್ ಇವಾಗ ನಾವು tan 30 ತಗೊಳ್ಳೋಣ. tan 30 is nothing but what? Opposite by adjacent. Opposite is AE, ನಮಗೆ ಗೊತ್ತಿಲ್ಲ ಅದೇನಂತ, ಅದನ್ನ AE ಅಂತಾನೆ ಬರ್ಕೊಳ್ಳೋಣ. ಡಿವೈಡೆಡ್ ಬೈ EC. EC ಇವಾಗ ತಾನೇ ಕಂಡಿದ್ದೀವಿ ಎಷ್ಟು? 20 √3. What is tan 30 value? Tan 30 value is 1 by √3 which is equal to AE by 20 √3. √3 ಕ್ಯಾನ್ಸಲ್. ಕರೆಕ್ಟ್? ಮಧ್ಯದಲ್ಲಿ ಯಾವುದು ಪ್ಲಸ್ ಮೈನಸ್ ಸಿಂಬಲ್ಗಳಿಲ್ಲ. ಸೊ √3 ಕ್ಯಾನ್ಸಲ್ ಆಗುತ್ತೆ. 20 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 20 ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? AE is equal to 20 meters. ಸೊ AE ಯ ವ್ಯಾಲ್ಯೂ ಎಷ್ಟು ಬಂತು? ಇಲ್ಲಿ ನೋಡಿ, ಈ ವ್ಯಾಲ್ಯೂ ಎಷ್ಟು ಬಂತು ಈಗ? 20 meters. ಸೊ ಪೋಲಿನ ಹೈಟ್ ನ ಕಂಡುಹಿಡಿದು ಈಸಿ ಆಯ್ತಲ್ವಾ ಇವಾಗ? AB minus AE is equal to CD. ಕರೆಕ್ಟ್? ಇಲ್ಲಿ ನೋಡಿ, AB minus AE is equal to EB. EB ಅಂದ್ರೆ ಇದು, ಬಟ್ EB is equal to CD and CD is nothing but the height of the pole. ಕರೆಕ್ಟ್? ಸೊ ಇವಾಗ EB is equal to ಏನು ಬರುತ್ತೆ ನೋಡಿ? EB will be equal to 60 minus 20. EB is equal to CD. This is from figure. Correct? Therefore, CD will be equal to 40 meters and this is the height of pole. ಅಷ್ಟೇ. So CD is equal to 40 meters and that is the height of the pole. ಇಲ್ಲಿಗೆ ಈ ಪ್ರಶ್ನೆಯ ಅಂತ್ಯ. ಸೊ ಡ್ರಾಯಿಂಗ್ ಕೊಟ್ಟಿದ್ದಾರೆ ನೋಡಿ, ನಾವು ಅರ್ಥ ಮಾಡ್ಕೊಳ್ಳಿ, ನಾವು ಯಾಕೆ ದೊಡ್ಡ ಟ್ರಯಾಂಗಲ್ ಕನ್ಸಿಡರ್ ಮಾಡಿದ್ವಿ ABD? ಯಾಕಂದ್ರೆ ಈ ಟ್ರಯಾಂಗಲ್ ಅಲ್ಲಿ ಒಂದ್ ಸೈಡ್ ನ ಕೊಟ್ಟಿದ್ದಾರೆ, ಇನ್ನೊಂದ್ ಸೈಡ್ ನ ಆರಾಮಾಗಿ ಕಂಡುಹಿಡಿಬಹುದು. ನಾವು ಯಾವಾಗ ಈ ಸೈಡ್ ನ ಕಂಡುಹಿಡಿತೀವೋ, ದಿಸ್ ಸೈಡ್ ವಿಲ್ ಬಿ ಈಕ್ವಲ್ ಟು ದಿಸ್ ಸೈಡ್ ಬಿಕಾಸ್ ಇಟ್ ಇಸ್ ಇನ್ ದ ಶೇಪ್ ಆಫ್ ರೆಕ್ಟಾಂಗಲ್. ಕರೆಕ್ಟ್? ಇಲ್ಲಿ ಬರ್ದಿದ್ದೀನಿ ನೋಡಿ, ಆಪೋಸಿಟ್ ಸೈಡ್ಸ್ ಆಫ್ ರೆಕ್ಟಾಂಗಲ್ ಆರ್ ಈಕ್ವಲ್. ಸೊ ಅವಾಗ ಈ ಸೈಡ್ ಬರುತ್ತೆ. ಇವಾಗ ನೋಡಿ, ಈ ಸೈಡ್ ಇದೆ, ಒಂದು ಆಂಗಲ್ ಇದೆ, ಈ ಸೈಡ್ ನ ಆರಾಮಾಗಿ ಕಂಡುಹಿಡಿಬಹುದು. ಯಾವಾಗ ಈ ಸೈಡ್ ನ ಕಂಡುಹಿಡಿತೀವೋ, 60 minus 20, 40 meters is the height of the pole. ಸಿಂಪಲ್. ಅರ್ಥ ಆಯ್ತಾ? ಸೊ ಕೆಲವೊಂದ್ಸತಿ ಈ ತರ ಕೊಟ್ಟಿರ್ತಾರೆ, ಏನು ಅಂದ್ರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಯಾವ ಸೈಡ್ ಕೊಟ್ಟಿದ್ದಾರೆ ನೋಡಿ, ಆ ಟ್ರಯಾಂಗಲ್ನೇ ತಗೊಂಡ್ಬಿಡಿ. ಆ ಟ್ರಯಾಂಗಲ್ ತಗೊಂಡು ಇನ್ನೊಂದು ಸೈಡ್ ನ ಕಂಡುಹಿಡಿರಿ. ಆ ಸೈಡ್ ಇವಾಗ ಪ್ಯಾರಲಲ್ ಆಗಿದೆಯಾ, ರೆಕ್ಟಾಂಗಲ್ ತರ ಇದೆ ನೋಡ್ಕೊಳ್ಳಿ. ಅಕಸ್ಮಾತ್ ಇದ್ರೆ ಇದು ಕೂಡ ಅಷ್ಟೇ ಆಗುತ್ತೆ. ಅವಾಗ ಆರಾಮಾಗಿ ಇದನ್ನ ಕಂಡು ಹಿಡಿದ್ಬಿಟ್ಟು ಆನ್ಸರ್ ಬರುತ್ತೆ. ಸಿಂಪಲ್. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಿದೆ ನೋಡೋಣ ಬನ್ನಿ ಮುಂದಿನ ಪ್ರಶ್ನೆ. ಸೊ ಇದನ್ನ 3 ಮಾರ್ಕ್ ಕೇಳಿದ್ದಾರೆ, ಸೆಪ್ಟೆಂಬರ್ 2020 ಅಲ್ಲಿ ಕೇಳಿದ್ದಾರೆ. ಪ್ರಶ್ನೆ ಏನ್ ಕೇಳಿದ್ದಾರೆ ಅಂತ ನೋಡೋಣ. ಮತ್ತೆ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಓಕೆ, ಫೈಂಡ್ ದ ಆಂಗಲ್ ಆಫ್ ಎಲಿವೇಶನ್. ಸೊ ಈ ಪ್ರಶ್ನೆ ನೋಡಿ, ಥೀಟಾನ ಕೇಳ್ತಿದ್ದಾರೆ, ಥೀಟಾ ಕೊಟ್ಟಿಲ್ಲ ಇಲ್ಲಿ. ಓಕೆ, ಸೊ ಫೈಂಡ್ ದ ಆಂಗಲ್ ಆಫ್ ಎಲಿವೇಶನ್. ಎಲಿವೇಶನ್ ಅಂದ್ರೆ ಹಾರಿಜಾಂಟಲ್ ಕಿಂತ ಮೇಲೆ. ಇಫ್ an object on a vertical building of height 50 meters which is viewed from a point R situated at a distance of 50 √3 from the foot of the building. ನೋಡಿ, from the foot of the building our object is situated at 50 √3 meters and the height of this vertical building is 50 meters. ನಾವೇನ್ ಕಂಡುಹಿಡಿಬೇಕು? we have to find out what is theta. ಸೊ ಇಲ್ಲಿ ಕೊಟ್ಟಿರೋ ಡಯಾಗ್ರಾಮ್ ಅಲ್ಲಿ ಯಾವ ಸೈಡ್ಗಳನ್ನ ಕೊಟ್ಟಿದ್ದಾರೆ?
ಥೀಟಾನ ಆಪೋಸಿಟ್ ಅಂದ್ರೆ ಆಪೋಸಿಟ್ ಸೈಡ್ ನ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಅಡ್ಜಸೆಂಟ್ ಸೈಡ್ ನ ಕೊಟ್ಟಿದ್ದಾರೆ. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ಯಾವ ರೇಷಿಯೋ ಡೀಲ್ ಮಾಡುತ್ತೆ ಟ್ರಿಗ್ನೋಮೆಟ್ರಿಯಲ್ಲಿ? ಟ್ಯಾನ್ ಥೀಟಾ, ಕರೆಕ್ಟ್ ಅಲ್ವಾ? ಸೊ ಯಾವ ರೀತಿ ಬರೀಬೇಕು ಸೊಲ್ಯೂಷನ್? ಇದನ್ನ ಈ ರೀತಿ ಬರೀಬೇಕು. ಸೊಲ್ಯೂಷನ್ ಗಿವನ್ height of the building 50 meters, distance from foot of the building 50 root 3 meters. So this is nothing but opposite side and this is nothing but adjacent side. What should we find out? To find theta, correct? To find theta is equal to question mark. Now consider triangle PQR. Consider triangle PQR. Apply tan theta. Tan theta will be equal to PQ by QR, correct? ಮತ್ತೆ tan theta PQ ಇನ ವ್ಯಾಲ್ಯೂ ಎಷ್ಟು? 50, QR ಇನ ವ್ಯಾಲ್ಯೂ ಎಷ್ಟು? 50 ರೂಟ್ 3. ಸೊ 50 ಕ್ಯಾನ್ಸಲ್, ಏನು ಉಳ್ಕೊಳ್ಳುತ್ತೆ? tan theta ಈಕ್ವಲ್ಸ್ 1 ಬೈ ರೂಟ್ 3. ಇವಾಗ ಟೇಬಲ್ ನೀವು ಆಲ್ರೆಡಿ ಬರ್ಕೊಂಡಿರ್ತೀರಲ್ವಾ, ಆ ಟೇಬಲ್ಗೆ ಹೋಗ್ಬಿಟ್ಟು ಟ್ಯಾನಿನಲ್ಲಿ ಯಾವ ಆಂಗಲ್ಗೆ 1 ಬೈ ರೂಟ್ 3 ಬರ್ತಾ ಇದೆ ನೋಡಿ. ಆಬ್ವಿಯಸ್ಲಿ tan 30, ಕರೆಕ್ಟ್? ಸೊ ಇದೇನಾಗುತ್ತೆ? tan theta is equal to 1 by root 3 ಜಾಗದಲ್ಲಿ tan 30 ಅಂತ ಬರೀರಿ. ಇವೆರಡು ಈಕ್ವಲ್ ಆಗಿದೆ ನೋಡಿ. tan theta is equal to tan 30. Therefore, theta is equal to 30 degrees. ಅಷ್ಟೇ, ತುಂಬಾ ಸಿಂಪಲ್ ಆಗಿದೆ ಇದು. 3 ಮಾರ್ಕ್ಸ್ ಕಣ್ಣು ಮುಚ್ಕೊಂಡು ಸ್ಕೋರ್ ಮಾಡ್ಬೋದು. ಏನು ಯೋಚನೆ ಮಾಡಬೇಕು? ಡಯಾಗ್ರಾಮ್ ಆಲ್ರೆಡಿ ಕೊಟ್ಟಿದ್ದಾರೆ, ಥೀಟಾ ಕಂಡುಹಿಡಿಬೇಕು. ಯಾವ ಸೈಡ್ ನ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಆಪೋಸಿಟ್ ಅಂಡ್ ಅಡ್ಜಸೆಂಟ್ ಯಾವ ರೇಷಿಯೋ? ಟ್ಯಾನ್ ಹಾಕಿ ಕ್ಯಾನ್ಸಲ್ ಆಗುತ್ತೆ, 1 ಬೈ ರೂಟ್ 3 ಬರುತ್ತೆ. ಟ್ಯಾನ್ ಇನ್ನ ಯಾವ ಆಂಗಲ್ 1 ಬೈ ರೂಟ್ 3 ನೋಡಿ, ಅದು ನೋಡಿದಾಗ ಏನ್ ಬರುತ್ತೆ? 30 ಡಿಗ್ರೀಸ್ ಅಂತ ಬರುತ್ತೆ. 30 ಡಿಗ್ರೀಸ್ ಆನ್ಸರ್ ಅಷ್ಟೇ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನಂಬರ್ 5. ಇದನ್ನ ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ? 3 ಮಾರ್ಕ್ ಕೇಳಿದ್ದಾರೆ. ಸೆಪ್ಟೆಂಬರ್ 2020 ಅಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆ. ನೋಡಿ ತುಂಬಾ ಚೆನ್ನಾಗಿದೆ. ಅನ್ ಏರ್ ಕ್ರಾಫ್ಟ್ ಫ್ಲೈಯಿಂಗ್ ಪ್ಯಾರಲಲ್ ಟು ದ ಗ್ರೌಂಡ್. ಒಂದು ಏರೋಪ್ಲೇನ್ ಹೋಗ್ತಾ ಇದೆ ಸ್ಕೈ ಅಲ್ಲಿ ಅಷ್ಟೇ. ಓಕೆ, ಫ್ರಮ್ ಅ ಪಾಯಿಂಟ್ ಎ, ದ ಪಾಯಿಂಟ್ ಫ್ರಮ್ ದ ಪಾಯಿಂಟ್ ಎ ಥ್ರೂ ದ ಪಾಯಿಂಟ್ ಬಿ. ಸೊ ಪಾಯಿಂಟ್ ಎ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಏರೋಪ್ಲೇನು, ಇಲ್ಲಿಂದ ಎಲ್ಲಿಗೆ ಹೋಯ್ತು? ಇಲ್ಲಿವರೆಗೂ ಹೋಗಿದೆ. ಇಸ್ ಅಬ್ಸರ್ವ್ಡ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ಏರ್ಕ್ರಾಫ್ಟ್ ಅಟ್ ಎ. ಸೊ ಇಲ್ಲಿ ಇರಬೇಕಾದ್ರೆ ಏರ್ಕ್ರಾಫ್ಟ್ ಆಂಗಲ್ ಆಫ್ ಎಲಿವೇಶನ್ ಎಷ್ಟಿತ್ತು? 60 ಡಿಗ್ರಿ ಇತ್ತು. ಅದೇ ಏರ್ಕ್ರಾಫ್ಟ್ ಬಿಗ್ ಹೋದಾಗ ಆಂಗಲ್ ಆಫ್ ಎಲಿವೇಶನ್ ಎಷ್ಟಾಯ್ತು? 30 ಡಿಗ್ರೀಸ್ ಆಯ್ತು. ಓಕೆ, ಅದೇ ಕೊಟ್ಟಿರ್ತಾರೆ ಇಲ್ಲಿ. ಈ 60 ಡಿಗ್ರೀಸ್ ಆಫ್ಟರ್ 10 ಸೆಕೆಂಡ್ಸ್. ಸೊ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ಏರ್ಕ್ರಾಫ್ಟ್ ಹೋಗೋಕೆ ಎಷ್ಟು ನಿಮಿಷ ತಗೊಂಡಿದೆ? 10 ಸೆಕೆಂಡ್ಗಳು ತಗೊಂಡಿದೆ. ಆಫ್ಟರ್ 10 seconds ಅಬ್ಸರ್ವ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಏರ್ಕ್ರಾಫ್ಟ್ ಇಸ್ ಫೌಂಡ್ ಟು ಬಿ 30 ಡಿಗ್ರೀಸ್. ಹೇಳಿದ್ದೀನಿ, ಫ್ರಮ್ ದ ಸೇಮ್ ಪಾಯಿಂಟ್ ಅಂದ್ರೆ ಇದೇ ಪಾಯಿಂಟ್ ಇಂದ ನೋಡ್ತಾ ಇದ್ದಾರೆ. ಫೈಂಡ್ ಅಟ್ ವಾಟ್ ಹೈಟ್ ದ ಏರ್ಕ್ರಾಫ್ಟ್ ಇಸ್ ಫ್ಲೈಯಿಂಗ್. ನಾವೇನ್ ಕಂಡುಹಿಡಿಬೇಕು? ಈ ಹೈಟ್ ನ ಕಂಡುಹಿಡಿಬೇಕು. ಹೈಟ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಇಫ್ ದ ವೆಲಾಸಿಟಿ ಆಫ್ ದ ಏರ್ಕ್ರಾಫ್ಟ್ ಇಸ್ 648 ಕಿಲೋಮೀಟರ್ಸ್ ಪರ್ ಅವರ್, ಟೇಕ್ ರೂಟ್ 3 ಇಸ್ ಈಕ್ವಲ್ ಟು 1.73 ಅಂತ ಹೇಳಿದ್ದಾರೆ. ಓಕೆ, ಸೊ ನಾವೇನ್ ಮಾಡಬೇಕು? ಅರ್ಥ ಮಾಡ್ಕೊಳ್ಳಿ. ಈ ನೆಲದಿಂದ ಏರ್ಕ್ರಾಫ್ಟ್ ಎಷ್ಟು ಮೇಲ್ಗಡೆ ಹೋಗ್ತಾ ಇದೆ, ಇದರ ಹೈಟ್ ನ ಕಂಡುಹಿಡಿಬೇಕು. ಓಕೆ, ಇದ್ರ ಜೊತೆಗೆ ನೋಡಿ, ಇದನ್ನ ಎ ಬಿ ಓ ಆಗಿದೆ, ಇದನ್ನ ಸಿ ಅಂತ ತಗೊಳ್ಳೋಣ. ಇಲ್ಲಿ ಕೂಡ ಒಂದು ಸ್ಟ್ರೇಟ್ ಲೈನ್ ನ ಡ್ರಾ ಮಾಡಿ. ಓಕೆ, ಇದನ್ನ ಡಿ ಅಂತ ತಗೊಳ್ಳೋಣ. ಇವಾಗ ಎ ಬಿ ಸಿ ಡಿ ಒಂದು ಸ್ಕ್ವೇರ್ ಅಥವಾ ರೆಕ್ಟಾಂಗಲ್ ತರ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಇದ್ರಲ್ಲಿ ನಮ್ಗೆ ಏನ್ ಬೇಕಾಗಿದೆ? ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್, ಅಂದ್ರೆ ಎ ಡಿ ವಿಲ್ ಬಿ ಈಕ್ವಲ್ ಟು ಬಿ ಸಿ. ಸೊ ಬಿ ಸಿ ನಾವೇನಂತ ತಗೊಂಡಿದೀವಿ? ಹೆಚ್ ಅಂತ ತಗೊಂಡಿದೀವಿ. ಬೇಸಿಕಲಿ ಎ ಡಿ ಕೂಡ ಏನಾಗುತ್ತೆ? ಹೆಚ್ ಅಂತಾನೆ ಆಗುತ್ತೆ. ನಾವು ಕಂಡುಹಿಡಿಬೇಕಾಗಿರೋದಿಷ್ಟೇ, ಈ ಹೈಟ್ ಎಷ್ಟು. ಓಕೆ, ಆ ಹೈಟ್ ನ ಕಂಡುಹಿಡಿಯೋದಕ್ಕೆ ನಮಗೆ ನೋಡಿ ಅಡ್ಜಸೆಂಟ್ ಸೈಡ್ ಕೂಡ ಏನು ಕೊಟ್ಟಿಲ್ಲ. ಕರೆಕ್ಟ್, ಅಡ್ಜಸೆಂಟ್ ಸೈಡ್ ಕೊಟ್ಟಿಲ್ಲ, ಹೈಟ್ ಕೊಟ್ಟಿಲ್ಲ, ಹೈಪಾಟಿನ್ಯೂಸ್ ಕೂಡ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ನಮ್ಗೆ. ಆದ್ರೆ ಏನ್ ಕೊಟ್ಟಿದ್ದಾರೆ ಇಲ್ಲಿ? ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ 10 ಸೆಕೆಂಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸ್ಪೀಡ್ ಕೊಟ್ಟಿದ್ದಾರೆ. ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? 648 ಕಿಲೋಮೀಟರ್ಸ್ ಪರ್ ಅವರ್. 1 ಅವರ್ಗೆ 648 ಕಿಲೋಮೀಟರ್ ಹೋಗುತ್ತೆ ಈ ಏರ್ಕ್ರಾಫ್ಟ್. ಓಕೆ, ಸೊ ಇದನ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ನೋಡಿ. ಸೊಲ್ಯೂಷನ್ ಫಸ್ಟ್ ಏನೇನು ಕೊಟ್ಟಿದ್ದಾರೆ? ಗಿವನ್ theta 1 is equal to 30 degrees, theta 2 is equal to 60 degrees, ಮತ್ತೆ speed of the aeroplane is 648 kmph. ಟೈಮ್ ಕೂಡ ಕೊಟ್ಟಿದ್ದಾರೆ, t is equal to 10 seconds ಅಲ್ವಾ? ಓಕೆ, ಸೊ ಇವಾಗ ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಎ ಇಂದ ಬಿ ನೋಡಿ, ಏರೋಪ್ಲೇನ್ ಎ ಇಂದ ಬಿಗೆ ಹೋಯ್ತು. ಎಷ್ಟು ಸೆಕೆಂಡ್ಸ್ ಅಲ್ಲಿ ಹೋಯ್ತು? 10 ಸೆಕೆಂಡ್ಸ್ ಹೋಯ್ತು. ಸೊ ಎ ಇಂದ ಬಿ ಏನದು? ದಟ್ ಇಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಏರೋಪ್ಲೇನ್. ಕರೆಕ್ಟ್, ಸೊ ಡಿಸ್ಟೆನ್ಸ್ ತಾನೆ. ಸೊ ಇದು ಗಿವನ್ ಆಗಿದೆ. ವಿ ನೋ ದಟ್. ವಾಟ್ ಡು ವಿ ನೋ? ನಮ್ಗೇನ್ ಗೊತ್ತಿದೆ? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಕರೆಕ್ಟ್, ಸ್ಪೀಡ್ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ. ಟೈಮ್ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ. ಇವೆರಡು ನೀವು ಹಾಕ್ಬಿಟ್ಟು ಮಲ್ಟಿಪ್ಲೈ ಮಾಡಿ. ಸೊ 648 ಇಂಟು 10 ಆ ಥರ ಮಾಡಬಾರ್ದು. ಯಾಕೆ ಅಂತ ಹೇಳ್ತೀನಿ. ಹೆಚ್ ಅಂದ್ರೆ ಏನು? ಅವರ್ಸ್.
SEC ಅಂದ್ರೆ ಏನು? ಸೆಕೆಂಡ್ಸ್. ಸೊ ವಾಟ್ ಇಸ್ 1 hour ಪ್ಲಸ್ 1 ಸೆಕೆಂಡ್? 2 hours ಆಗುತ್ತಾ? ಇಲ್ಲ. ಸೊ ಅದನ್ನ ಆಡ್ ಮಾಡೋದಕ್ಕೆ ಆಗಲ್ಲ. 1 hour ಪ್ಲಸ್ 1 ಸೆಕೆಂಡ್ ಇಸ್ 1 hour 1 ಸೆಕೆಂಡ್ ಓನ್ಲಿ ಅಲ್ವಾ? ಸೊ ನಾವು ಆದ್ರೆ ಈ ರೀತಿ ಕೇಳಿದ್ರೆ ವಾಟ್ ಇಸ್ 3600 ಪ್ಲಸ್ 1 ವಿಲ್ ಬಿ 3601. ಎರಡು ಒಂದೇ ಯೂನಿಟ್ ಅಲ್ಲಿ ಇದೆ, ಸೆಕೆಂಡ್ಸ್ ಅಂಡ್ ಸೆಕೆಂಡ್ಸ್. ಸೊ ಬೇಸಿಕಲಿ ನಾವೇನ್ ಏನ್ ಮಾಡಬೇಕು, ಇದನ್ನ ಸೆಕೆಂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ ಕನ್ವರ್ಟ್ ಮಾಡೋದು ಅದನ್ನ ನೋಡೋಣ. ಓಕೆ, ಸೊ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕನ್ವರ್ಷನ್ ಯಾವ ರೀತಿ ಇದೆ ಅಂದ್ರೆ 648 ಇಂಟು, ಸೊ 648 ಆಯ್ತು. ಕಿಲೋ ಅಂದ್ರೆ ಏನು? 1000 ಡಿವೈಡೆಡ್ ಬೈ, ಪರ್ ಅಂದ್ರೆ ಡಿವೈಡೆಡ್ ಬೈ, ಅವರ್ ಅಂದ್ರೆ ಎಷ್ಟು ಸೆಕೆಂಡ್ಸ್ ಇದೆ ಅವರ್ ಅಲ್ಲಿ? 3600 ಸೆಕೆಂಡ್ಸ್ ಇದೆ. ಅಂದ್ರೆ 60 ಇಂಟು 60. 1 hour ಅಲ್ಲಿ 60 ನಿಮಿಷ, 1 ನಿಮಿಷದಲ್ಲಿ 60 ಸೆಕೆಂಡ್. ಸೊ 60 ಇಂಟು 60 ವಿಲ್ ಗಿವ್ ಅಸ್ 3600. ಇಲ್ಲೇನಾಗ್ತಾ ಇದೆ? ಸೊ ಇಷ್ಟು ಇದೆ. ದಿಸ್ ಇಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಏರೋಪ್ಲೇನ್. ಸೊ ಡಿಸ್ಟೆನ್ಸ್ ಇನ ಜಾಗದಲ್ಲಿ ಏನ್ ಬರೀಬಹುದು ನಾವು? ಸೊ ಡಿಸ್ಟೆನ್ಸ್ ಡಿ ಇಸ್ ಈಕ್ವಲ್ ಟು ಸ್ಪೀಡ್. ಇದು ಯಾವ ರೀತಿಯಲ್ಲಿ ಇದೆ? ಮೀಟರ್ಸ್ ಪರ್ ಸೆಕೆಂಡ್ ರೀತಿಯಲ್ಲಿ ಇದೆ. ಈಗ ನೋಡಿ, ಇಲ್ಲೂ ಸೆಕೆಂಡ್ ಬಂತು, ಇಲ್ಲೂ ಸೆಕೆಂಡ್ ಇದೆ. ಸೊ ಸ್ಪೀಡ್ ಇಸ್ ನಥಿಂಗ್ ಬಟ್ 648 ಇಂಟು 1000 ಡಿವೈಡೆಡ್ ಬೈ 3600 ಇಂಟು 10. ಕರೆಕ್ಟ್? ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತೆ ನಮಗೆ? 1800 ಮೀಟರ್ಸ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಸೊ ಇಲ್ಲಿ ಡಿಸ್ಟೆನ್ಸ್ ಕವರ್ ಮಾಡಿರೋದು ಎಷ್ಟು? 1800 ಮೀಟರ್, ಅಂದ್ರೆ 1.8 ಕಿಲೋಮೀಟರ್ಸ್ ಅಷ್ಟೇ. ಬಟ್ ಮೀಟರ್ಸ್ ಅಲ್ಲಿ ಇಟ್ಕೊಳ್ಳೋಣ, ಇದನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಇವಾಗ ನಮ್ಗೆ ಈ ಡಿಸ್ಟೆನ್ಸ್ ಗೊತ್ತಾಯ್ತಾ? ಎಷ್ಟಿದೆ ಡಿಸ್ಟೆನ್ಸ್? 1800. ಇಲ್ಲೂ ಕೂಡ ಅಷ್ಟೇ 1800 ಮೀಟರ್ಸ್ ಪರ್ ಸೆಕೆಂಡ್ ಅಂತ ಬರಲ್ಲ, ಸ್ಪೀಡಿಗೆ ಮಾತ್ರ ಮೀಟರ್ಸ್ ಪರ್ ಸೆಕೆಂಡ್ ಬರುತ್ತೆ. ಓಕೆ, ಇಲ್ಲೇನ್ ಬರುತ್ತೆ? ಮೀಟರ್ಸ್ ಅಂತ ಬರುತ್ತೆ ಅಷ್ಟೇ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಸೊ ಈ ಸ್ಪೀಡ್ ಇದೆ ನೋಡಿ, ದಿಸ್ ಇಸ್ ಮೀಟರ್ಸ್ ಪರ್ ಸೆಕೆಂಡ್ ಇಂಟು ಇಲ್ಲೇನ್ ಮಾಡ್ತಿದೀವಿ? ಟೈಮಿಗೆ ಏನು ಯೂನಿಟ್? ಸೆಕೆಂಡ್ಸ್ ಇದೆ. ಸೊ ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ, ಏನ್ ಬರುತ್ತೆ? ಬರೀ ಮೀಟರ್ಸ್ ಬರುತ್ತೆ ಅಲ್ಲಿ. ಅರ್ಥ ಆಯ್ತಾ? ಓಕೆ, ಸೊ ದಿಸ್ ಡಿಸ್ಟೆನ್ಸ್ ಇಸ್ 1800 ಮೀಟರ್ಸ್. ಇದು ಕೂಡ 1800 ಮೀಟರ್ಸ್ ಆಗುತ್ತೆ. ಯಾಕೆ? ಬಿಕಾಸ್ AB ಇಸ್ ಈಕ್ವಲ್ ಟು DC. ಬರೀರಿ, AB ಇಸ್ ಈಕ್ವಲ್ ಟು DC. ಅದೇ ರೀತಿಯಲ್ಲಿ AD ಇಸ್ ಈಕ್ವಲ್ ಟು BC. AD ಇಸ್ ಈಕ್ವಲ್ ಟು BC. ದಿಸ್ ಇಸ್ ಫ್ರಮ್ ಫಿಗರ್. ಹೇಗೆ ಮತ್ತೆ? ಬಿಕಾಸ್ ಆಪೋಸಿಟ್ ಸೈಡ್ಸ್ ಆಫ್ ರೆಕ್ಟಾಂಗಲ್ ಆರ್ ಈಕ್ವಲ್. ಆ ರೀತಿಯಲ್ಲಿ, ಅದಕ್ಕೆ ಕಾರಣ ಇದಕ್ಕೆ. ಓಕೆ, ಸೊ ಇಲ್ಲಿ 1800 ಮೀಟರ್ಸ್ ಬಂದಿದೆ, ಇಲ್ಲೂ ಕೂಡ 1800 ಮೀಟರ್ಸ್ ಬಂದಿದೆ. ನೋಡಿ, ಈ ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ. ಈ ಡಿಸ್ಟೆನ್ಸ್ ನಾವೇನಂತ ತಗೊಳ್ಳೋಣ? ಎಲ್ಲೂ ತಗೊಳಕ್ ಸಾಧ್ಯ ಇಲ್ಲ, ಏನೂ ತಗೊಳಕ್ ಸಾಧ್ಯ ಇಲ್ಲ. ನಾವೇನಂತ ತಗೊಳ್ಳೋಣ? X ಅಂತ ತಗೊಳ್ಳೋಣ. ಓಕೆ, ಸೊ ನಮ್ಗೆ ಏನ್ ಬೇಕಾಗಿದೆ ಇವಾಗ? ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಸ್ BC. ಯಾವ ರೀತಿ ಕಂಡುಹಿಡಿಯೋಣ? ಮುಂದಿನ ಸ್ಲೈಡ್ಗೆ ಹೋಗೋಣ. ಇಲ್ಲಿ ಆಲ್ರೆಡಿ ಜಾಗ ಖಾಲಿಯಾಗಿ ಹೋಗಿದೆ, ಮುಂದಿನ ಸ್ಲೈಡಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಗೊತ್ತಾಯ್ತಲ್ವಾ ಈ 1800 ಹೆಂಗ್ ಬಂತು? ಇದನ್ನ X ಅಂತ ತಗೊಂಡಿದೀವಿ ಬಿಕಾಸ್ ನಮ್ಗೆ ಗೊತ್ತಿಲ್ಲ. ಸೊ ನಾವೇನ್ ಮಾಡೋಣ ಇವಾಗ? ಕನ್ಸಿಡರ್ ಟ್ರಯಾಂಗಲ್ AOD. AOD ಟ್ರಯಾಂಗಲ್ ತಗೊಂಡಾಗ AOD, ಸೊ ಎಷ್ಟಿದೆ ನೋಡಿ? ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರೀಸ್ ಇದೆ. ನಾವು ಟೇಕ್ tan 60 ಡಿಗ್ರೀಸ್. tan 60 degrees will be opposite side, that is nothing but AD, divided by adjacent side, that is nothing but OD. Correct? Tan 60 value √3. AD ಗೆ ಏನಂತ ಇದೆ ನೋಡಿ? H ಅಂತ ಇದೆ, ಹೈಟ್. ಅದೇ ನಾವು ಕಂಡುಹಿಡಿಯಬೇಕಾಗಿರೋದು. OD ಗೆ ಏನಂತ ಇದೆ? X ಅಂತ ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ, therefore H is equal to √3x. ಇದನ್ನ ನಾವು ಈಕ್ವೇಶನ್ 1 ಅಂತ ತಗೊಳ್ಳೋಣ. ಆಲ್ ರೈಟ್, ನೆಕ್ಸ್ಟ್ ಇನ್ಯಾವ ಟ್ರಯಾಂಗಲ್ ಇದೆ? ಕನ್ಸಿಡರ್ ಟ್ರಯಾಂಗಲ್. ಇವಾಗ AOD ಆಯ್ತು. ಕನ್ಸಿಡರ್ ಟ್ರಯಾಂಗಲ್ BOC. ಓಕೆ, ಕನ್ಸಿಡರ್ ಟ್ರಯಾಂಗಲ್ BOC. ಇವಾಗ BOC ಅಲ್ಲಿ ಎಷ್ಟಿದೆ ನೋಡಿ? ಆಂಗಲ್ ಆಫ್ ಎಲಿವೇಶನ್ 30 ಡಿಗ್ರೀಸ್ ಇದೆ. ಸೊ tan 30 ಡಿಗ್ರೀಸ್ ಆಪೋಸಿಟ್ ಸೈಡ್ ಅಂದ್ರೆ BC ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್, ದಟ್ ಇಸ್ ನಥಿಂಗ್ ಬಟ್ OC. ಕರೆಕ್ಟ್? ಸೊ OC ನ ಯಾವ ರೀತಿ ಬರೀಬಹುದು ನೋಡಿ? OC ನ OD ಪ್ಲಸ್ DC ಅಂತ ಬರೀಬಹುದಾ? tan 30 is nothing but 1 by √3. BC is nothing but H. ಕರೆಕ್ಟ್? BC is nothing but H. OC ನ OD ಪ್ಲಸ್ DC ಅಂತ ಬರೀಬಹುದು, OD ಪ್ಲಸ್ DC. ಮತ್ತೆ ಮಾಡಿ ಇದನ್ನ 1 by √3 H ಡಿವೈಡೆಡ್ ಬೈ OD ಯ ವ್ಯಾಲ್ಯೂ ಎಷ್ಟಿದೆ ನಮಗೆ ಗೊತ್ತಿಲ್ಲ, X ಅಂತ ತಗೊಂಡಿದ್ದೀವಿ. ಪ್ಲಸ್ DC ಯ ವ್ಯಾಲ್ಯೂ ಎಷ್ಟಿದೆ? 1800 ಅಂತ ತಗೊಂಡಿದ್ದೀವಿ. ಇವಾಗ ಇಲ್ಲಿ ನೋಡಿ, ಒಂದು ವೇರಿಯೇಬಲ್ ಇದೆ, ಎರಡು ವೇರಿಯೇಬಲ್ಗಳಿದ್ದಾವೆ. ಇದು H, ಇದು X. ಈಕ್ವೇಶನ್ ಎಷ್ಟಿದೆ? ಒಂದೇ ಈಕ್ವೇಶನ್ ಇದೆ. ಸಾಲ್ವ್ ಮಾಡಕ್ ಸಾಧ್ಯನಾ? ಇಲ್ಲ. ಏನ್ ಮಾಡಬೇಕು? ಯಾವ್ದಾದ್ರೂ ಒಂದು ವೇರಿಯೇಬಲ್ನ ಇನ್ನೊಂದು ವೇರಿಯೇಬಲ್ ಅಂದ್ರೆ ಸೇಮ್ ವೇರಿಯೇಬಲ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತೀನಿ ಕೇಳಿ. H ನ X ರೂಪದಲ್ಲಿ ಬರೀಬೇಕು. ಹೇಗೆ? ಇಲ್ಲಿದೆ ನೋಡಿ, H is equal to √3x. ಹೆಚ್ಚಿನ ಜಾಗದಲ್ಲಿ ಏನು ಬರೀಬಹುದು? X √3x ಅಂತ ಬರೀಬಹುದಾ? ಅವಾಗ X X ಆಗುತ್ತೆ. ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಕರೆಕ್ಟ್? ಸೊ ಇದು ಮುಂದಕ್ಕೆ ಯಾವ ರೀತಿ ಕಾಣಿಸುತ್ತೆ? ಇದು ಸಬ್ಸ್ಟಿಟ್ಯೂಟಿಂಗ್ ಒನ್ ಇನ್ 2 ಎಲ್ಲಿದೆ? ಇದೆ ಈಕ್ವೇಶನ್ 2 ಅಂತ ತಗೊಳ್ಳೋಣ. ಇವಾಗ 1 ನ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹೆಚ್ಚಿನ ಜಾಗದಲ್ಲಿ √3x ಅಂತ ಬರೀಬಹುದು. ಕರೆಕ್ಟ್? ಸೊ 1 by √3 is equal to √3x divided by 1800 plus x. ಕ್ರಾಸ್ ಮಲ್ಟಿಪ್ಲೈ ಮಾಡಿ,
1800 plus x is equal to root 3 the whole square into x. ಇದು ಇಲ್ಲಿ ಹೋಗುತ್ತೆ, ಇದು ಇಲ್ಲಿಗೆ ಹೋಗುತ್ತೆ. ಓಕೆ, ಸ್ಕ್ವೇರ್ ಅಂಡ್ ರೂಟ್ ಕ್ಯಾನ್ಸಲ್. 1800 plus x is equal to 3x. x ನ ಕಡೆ ಕಳಿಸಿ. 1800 equals to x. x will be equal to 900. Correct. 2 ones are 2 900s are 2 ಕೆಳಗಡೆ ಬರುತ್ತೆ. 1800 divided by 2 is 900. ಸೊ x ಬಂತು ನಮಗೆ. ನಾವೇನು ಕಂಡುಹಿಡಿಯಬೇಕಾಗಿರೋದು? ನಾವು ಕಂಡುಹಿಡಿಯಬೇಕಾಗಿರೋದು h. ಸೊ h ನಮಗಿದೆಯಾ? h ಆಲ್ರೆಡಿ ಇಲ್ಲಿದೆ. ಆ x ವ್ಯಾಲ್ಯೂನ ಇಲ್ಲಿ ಹಾಕಿ ಏನಾಗುತ್ತೆ ನೋಡಿ. ಸೊ x ವ್ಯಾಲ್ಯೂನ ಇಲ್ಲಿ h ಅಂದ್ರೆ ಫಸ್ಟ್ ಈಕ್ವೇಶನ್ ಅಲ್ಲಿ ಹಾಕಿದಾಗ ಸಬ್ಸ್ಟಿಟ್ಯೂಟಿಂಗ್ x ಇನ್ ಈಕ್ವೇಶನ್ 1 ವಿ ಗೆಟ್ ಏನು ಸಿಗುತ್ತೆ ನಮಗೆ? ವಿ ಗೆಟ್ h is equal to, ಓಕೆ, ಅದಾದ್ಮೇಲೆ ಓಕೆ, h is equal to ರೂಟ್ 3 ಇಂಟು ಎಕ್ಸಿನ ಜಾಗದಲ್ಲಿ ಏನು ಬರೀಬೇಕು? 900. ಓಕೆ, ಸೊ h will be equal to ರೂಟ್ 3 ನ ವ್ಯಾಲ್ಯೂ ಎಷ್ಟು ಅಂತ ತಗೊಳಕ್ಕೆ ಹೇಳಿದಾರೆ ನಮಗೆ? ಇಲ್ಲಿದೆ ನೋಡಿ. ಟೇಕ್ ರೂಟ್ 3 is equal to 1.73 ಅಲ್ವಾ? ಸೊ 1.73 ಇಂಟು 900. ಓಕೆ, ಇವಾಗ 1.73 ಯಾವ ರೀತಿ ಬರೀಬಹುದು ನಾವು? 173 ಡಿವೈಡೆಡ್ ಬೈ 100 ಇಂಟು 900. ಕರೆಕ್ಟ್. 2 zeros ಕ್ಯಾನ್ಸಲ್. ಸೊ 173 ಇಂಟು 9 ಅಷ್ಟೇ. ಸೊ 173 ಇಂಟು 10 ಎಷ್ಟಾಗುತ್ತೆ? ಲೆಕ್ಕ ಹಾಕಿ. 173 ಇಂಟು 10 1730 ಆಗುತ್ತೆ. ಕರೆಕ್ಟಾ? 173 ಇಂಟು 10 ಮಾಡಿದಾಗ ನಮಗೆ 1730 ಬರುತ್ತೆ. ಇದರಿಂದ ಇವಾಗ 173 ಮೈನಸ್ ಮಾಡಿ. ಯಾಕೆ? ಬಿಕಾಸ್ ಇಟ್ ಇಸ್ 173 ಇಂಟು 9. ಓಕೆ, ಸೊ 0ದಲ್ಲಿ 3 ಹೋಗೋಕ್ಕಾಗಲ್ಲ. ಸೊ 2 10 3 7. ಸೊ 6 12 5 ಬರುತ್ತೆ. 6 minus 1 is 5. 12 minus 7 is 5. 6 minus 1 is 5. ಒಂದು ಜಾಗದಲ್ಲಿ 1 ಬರ್ತ್ಬಿಡೋಣ ಅಷ್ಟೇ. ಸೊ ನಮಗೇನು ಬರುತ್ತೆ ಆನ್ಸರ್ ಕೊನೆಯದಾಗಿ? h is equal to 1557 meters. ಅಂದರೆ ಈ ಏರೋಪ್ಲೇನು ಗ್ರೌಂಡಿನಿಂದ ಎಷ್ಟು ಎತ್ತರದಲ್ಲಿದೆ? 1557 ಮೀಟರ್ಗಳ ಮೇಲೆ ಹೋಗ್ತಾ ಇದೆ. ಅದು ಅಥವಾ ಇದನ್ನ ಯಾವ ರೀತಿ ಬರೀಬಹುದು ಅಂದ್ರೆ 1.557 ಕಿಲೋಮೀಟರ್ಸ್, ಅಂದ್ರೆ 1.5 ಕಿಲೋಮೀಟರ್ ಮೇಲ್ಗಡೆ ಹಾರ್ತಾ ಇದೆ ಏರೋಪ್ಲೇನು ಅಂತ ಅರ್ಥ ಅಷ್ಟೇ. ಸೊ ಈ ಪ್ರಶ್ನೆದಲ್ಲಿ ನೋಡಿ ಏನ್ ತುಂಬಾ ಇಂಪಾರ್ಟೆಂಟ್ ಇದೆ ಅಂದ್ರೆ, ಇಲ್ಲಿ ನೋಡಿ ಯಾವ ಡಿಸ್ಟೆನ್ಸ್ ಕೊಟ್ಟಿಲ್ಲ, ಇಲ್ಲಿ ಕೂಡ ಯಾವ್ದು ಡಿಸ್ಟೆನ್ಸ್ ಕೊಟ್ಟಿಲ್ಲ, ಇಲ್ಲೂ ಯಾವ್ದು ಡಿಸ್ಟೆನ್ಸ್ ಕೊಟ್ಟಿಲ್ಲ, ಯಾವ್ದು ಡಿಸ್ಟೆನ್ಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಡಿಸ್ಟೆನ್ಸ್. ಏನ್ ಕೊಟ್ಟಿದ್ದಾರೆ? ಸ್ಪೀಡ್ ಟೈಮ್ ನ ಕೊಟ್ಟಿದ್ದಾರೆ. ಸ್ಪೀಡ್ ಟೈಮ್ ಇಂದ ಡಿಸ್ಟೆನ್ಸ್ ನ ಕಂಡುಹಿಡಿಯಬಹುದು. ಈ ಡಿಸ್ಟೆನ್ಸ್ ನ ಕಂಡುಹಿಡಿದ್ಬಿಟ್ಟು ಈ ಡಿಸ್ಟೆನ್ಸ್ ಏನ್ ಮಾಡೋದು ಗೊತ್ತಿಲ್ಲ, ಇದನ್ನ ಎಕ್ಸ್ ಅಂತ ತಗೊಳ್ಳಿ ಅಲ್ವಾ? ಎಕ್ಸ್ ಅಂತ ತಗೊಂಡಾಗ ಏನಾಗುತ್ತೆ? 2 ವೇರಿಯೇಬಲ್ಗಳು ಬರುತ್ತೆ. ಅವಾಗ ಯಾವ ರೀತಿ? ಹೆಚ್ ಅಂಡ್ ಎಕ್ಸ್. ಸೊ ಇವೆರಡು ವೇರಿಯೇಬಲ್ ನ ಇಟ್ಕೊಂಡು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಮಾಡಬೇಕು? ಹೆಚ್ ನ ಎಕ್ಸ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಿ ಆ ವ್ಯಾಲ್ಯೂನ ಇಲ್ಲಿ ಹಾಕಿದಾಗ ಒಂದೇ ವೇರಿಯೇಬಲ್ ಆಗುತ್ತೆ ನೋಡಿ, ಎಕ್ಸ್ ಅಂಡ್ ಎಕ್ಸ್. 1 ವೇರಿಯೇಬಲ್ 1 ಈಕ್ವೇಶನ್ ಆಲ್ವೇಸ್ ಪಾಸಿಬಲ್ ಟು ಸಾಲ್ವ್. ಜ್ಞಾಪಕ ಇಟ್ಕೊಳ್ಳಿ ಇದನ್ನ. 1 ವೇರಿಯೇಬಲ್ ಆರ್ 1 unknown 1 ಈಕ್ವೇಶನ್ ಪಾಸಿಬಲ್ ಟು ಸಾಲ್ವ್. 2 unknowns 1 ಈಕ್ವೇಶನ್ ಇಂಪಾಸಿಬಲ್ ಟು ಸಾಲ್ವ್. ಸೊ 2 unknowns ಎಷ್ಟು ಈಕ್ವೇಶನ್ ಬೇಕು? 2 ಈಕ್ವೇಶನ್ಸ್. ಸೊ ಮತ್ತೆ 2 ಈಕ್ವೇಶನ್ಸ್ ಇದೆ, ಅದರಲ್ಲಿ ನಾವು ಆಟಾಡಿ ಈ ತರ ಬರ್ಕೊಂಡಿದ್ದೀವಿ. ಓಕೆ, ಸೊ ಯಾವಾಗಲೂ 2 ವೇರಿಯೇಬಲ್ ಇದ್ದಾಗ ಒಂದು ವೇರಿಯೇಬಲ್ ನ ಇನ್ನೊಂದು ವೇರಿಯೇಬಲಿನ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಆಗತ್ತೆ, ಸ್ವಲ್ಪ ಯೋಚನೆ ಮಾಡಬೇಕಷ್ಟೇ. ಓಕೆ, ಇಲ್ಲಿಗೆ ಈ ಪ್ರಶ್ನೆ ಮುಕ್ತಾಯ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, 4 ಮಾರ್ಕ್ ಕೇಳಿದರೆ ಏಪ್ರಿಲ್ 2022 ಅಲ್ಲಿ ಕೇಳಿದರೆ. ಪ್ರಶ್ನೆ ನೋಡೋಣ ಬನ್ನಿ. The angle of elevation of top of a building from the foot of a tower is 30 degrees and the angle of elevation of the top of the tower from the foot of the building is 60 degrees. Both the tower and building are on the same level ground. If the height of the tower is 50 meters, then the height of the building is what? Okay, so diagram already ಕೊಟ್ಟಿದ್ದಾರೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದೇ ನೆಲದ ಮೇಲೆ ಒಂದು ಟವರು ಒಂದು ಬಿಲ್ಡಿಂಗ್ ಇದೆ. ಓಕೆ, ಈ ಫುಟ್ ಇಂದ ಆಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ, ಈ ಫುಟ್ ಇಂದ ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ. ಟವರಿನ ಹೈಟ್ 50 ಮೀಟರ್, ಇದರ ಹೈಟ್ ಎಷ್ಟು ಅಂತ ಕೇಳಿದ್ದಾರೆ. ತುಂಬಾ ಸಿಂಪಲ್. ಇವಾಗ ನಾವು ಯಾವ ಟ್ರಯಾಂಗಲ್ ತಗೋಬೇಕು? ಎ ಬಿ ಸಿ ನ ತಗೋಬೇಕು. ಎ ಬಿ ಸಿ ಅಲ್ಲಿ ನಾವು ಎ ಬಿ ನ ಕಂಡುಹಿಡಿದ್ಬಿಟ್ರೆ ಮುಗಿದೋಗುತ್ತೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂದ್ರೆ, ಟ್ರಯಾಂಗಲ್ ಎ ಬಿ ಸಿ ಅಲ್ಲಿ ಯಾವ ಸೈಡ್ಗಳು ಕೊಟ್ಟಿಲ್ಲ ಅಲ್ವಾ? ಯಾವ್ದಾದ್ರು ಒಂದ್ ಸೈಡ್ ಕೊಟ್ರೆ ಇನ್ನೊಂದು ಸೈಡ್ ನ ಕಂಡುಹಿಡಿಬಹುದು ಆರಾಮಾಗಿ, ಹೇಗೆ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ಕೊಂಡು. ಆದ್ರೆ ಇವಾಗ ಎ ಬಿ ಸಿ ಅಲ್ಲಿ ಒಂದು ಸೈಡ್ ಕೊಟ್ಟಿಲ್ಲ, ನಾವೇನ್ ಮಾಡೋಣ? ಟ್ರಯಾಂಗಲ್ ಡಿ ಬಿ ಸಿ ನ ತಗೊಳ್ಳೋಣ. ಟ್ರಯಾಂಗಲ್ ಡಿ ಬಿ ಸಿ ಅಲ್ಲಿ ನೋಡಿ ಒಂದು ಆಂಗಲ್ ಒಂದು ಸೈಡ್ ನ ಕೊಟ್ಟಿದ್ದಾರೆ. ಸೊ ಅವಾಗ ಈ ಸೈಡ್ ನ ಕಂಡುಹಿಡಿಯೋಣ. ಸೊ ಬಿ ಸಿ ಸೈಡ್ ಇಸ್ ಆಲ್ಸೋ ಕಾಮನ್ ಫಾರ್ ಎ ಬಿ ಸಿ. ಸೊ ಅವಾಗ ಎ ಬಿ ಈಸಿಯಾಗಿ ಕಂಡುಹಿಡಿಯಬಹುದು. ಕರೆಕ್ಟ್? ಆಲ್ ರೈಟ್. ಸೊ ಯಾವ ರೀತಿ ಮಾಡೋಣ ಅದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಗಿವನ್ ಬರ್ಕೊಂಬಿಡೋಣ. ಸೊಲ್ಯೂಷನ್. ವಾಟ್ ಇಸ್ ಗಿವನ್? ಗಿವನ್ ಹೈಟ್ ಆಫ್ ದ ಟವರ್. ಹೈಟ್ ಆಫ್ ದ ಟವರ್ ಇಸ್ ಈಕ್ವಲ್ ಟು ಎಷ್ಟು? 50 ಮೀಟರ್ಸ್ ಕೊಟ್ಟಿದ್ದಾರೆ, 50 ಮೀಟರ್. ಥೀಟಾ 1 ಕೊಟ್ಟಿದ್ದಾರೆ 30 ಡಿಗ್ರಿ. ಓಕೆ, ಥೀಟಾ 2 ಕೊಟ್ಟಿದ್ದಾರೆ 60 ಡಿಗ್ರಿ. ಇದು ಗಿವನ್ ಆಯ್ತು. ಟು ಫೈಂಡ್ ಏನು? ಟು ಫೈಂಡ್ ಎ ಬಿ. ಓಕೆ, ದಟ್ ಇಸ್ ನಥಿಂಗ್ ಬಟ್ ಹೈಟ್ ಆಫ್ ಬಿಲ್ಡಿಂಗ್, ಹೆಚ್ ಬಿ ಅಂತ ತಗೊಳ್ಳೋಣ. ಟು ಫೈಂಡ್ ಎ ಬಿ, ದಟ್ ಇಸ್ ನಥಿಂಗ್ ಬಟ್ ಹೈಟ್ ಆಫ್ ಬಿಲ್ಡಿಂಗ್. ಈ ಹೈಟ್ ಆಫ್ ಬಿಲ್ಡಿಂಗ್ ಕಂಡುಹಿಡಿಬೇಕಂದ್ರೆ ಮೊದಲನೇದಾಗ ಏನ್ ಮಾಡಬೇಕು? ಕನ್ಸಿಡರ್ ಟ್ರಯಾಂಗಲ್ ಡಿ ಬಿ ಸಿ. ಓಕೆ, ಕನ್ಸಿಡರ್ ಟ್ರಯಾಂಗಲ್
DBC. In this triangle DBC ನೋಡಿ ಏನು ಕೊಟ್ಟಿದ್ದಾರೆ 60 ಡಿಗ್ರಿ ಇದೆ ಆಂಗಲ್ ಆಫ್ ಎಲಿವೇಶನ್. ಇದರ ಆಪೋಸಿಟ್ ಸೈಡ್ ಏನಿದೆ 50 ಮೀಟರ್ಸ್ ಇದೆ. ಸೊ ಅಪ್ಲೈ tan 60. Tan 60 degrees will be equal to opposite, that is nothing but DC, divided by adjacent, that is nothing but BC. Cross multiply. BC is equal to DC ಯ ವ್ಯಾಲ್ಯೂ ಎಷ್ಟಿದೆ 50, ರೂಟ್ tan 60 ಯ ವ್ಯಾಲ್ಯೂ √3. ಸೊ ರೂಟ್ ಡಿನಾಮಿನೇಟರ್ ಬಂದಾಗ ಏನು ಮಾಡಬೇಕು, ರಾಷನಲೈಸ್ ಇಂಟು √3 by √3. ಯಾಕೆ ರಾಷನಲೈಸ್ ಮಾಡಬೇಕು, ಬಿಕಾಸ್ ರೂಟ್ ಇಸ್ ಅನ್ ಇರ್ರಾಷನಲ್ ನಂಬರ್ ಅಂದ್ರೆ ಏನು, ವಿಚ್ ಇಸ್ ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರೆಕರಿಂಗ್. ಓಕೆ, ಸೊ 50 √3 divided by 3. ಓಕೆ, √3 into √3 ದ ಹೋಲ್ ಸ್ಕ್ವೇರ್, ಸ್ಕ್ವೇರ್ ಅಂಡ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 50 √3 ಬರುತ್ತೆ. 50 √3 divided by 3 ಏನು, ಇದರ ವ್ಯಾಲ್ಯೂ. ಸೊ ಇದರ ಡಿಸ್ಟೆನ್ಸ್ ಎಷ್ಟು ಬಂತು ಈಗ 50 √3 by 3. ಕರೆಕ್ಟ್. ಇವಾಗ ಏನು ಮಾಡೋಣ, ಕನ್ಸಿಡರ್ ಟ್ರಯಾಂಗಲ್ ABC. ಯಾಕೆ ಹೇಳಿ ನೋಡೋಣ. ಬಿಕಾಸ್ ಒಂದು ಆಂಗಲ್ ಕೊಟ್ಟಿದ್ದಾರೆ, ಯಾವ ಆಂಗಲ್ ಅದು, ಈ ಆಂಗಲ್ ಕೊಟ್ಟಿದ್ದಾರೆ, ಹಾಗೆ ಒಂದು ಸೈಡ್ ಕೂಡ ಕಂಡುಹಿಡಿದಿದ್ದೀವಿ, ದಟ್ ಇಸ್ 50 √3. ಇವಾಗ AB ಆರಾಮಾಗಿ ಕಂಡುಹಿಡಿಯಬಹುದಾ, ಆರಾಮಾಗಿ ಕಂಡುಹಿಡಿಯಬಹುದು. ಹೇಗೆ ನೋಡಿ, ನಾವು ಕನ್ಸಿಡರ್ ಟ್ರಯಾಂಗಲ್ ABC, ಅಪ್ಲೈ tan 30 degrees, ದಟ್ ಇಸ್ ಆಪೋಸಿಟ್ ಅಂದರೆ AB, ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದರೆ BC. tan 30 ಯ ವ್ಯಾಲ್ಯೂ 1 by √3. AB ಯ ವ್ಯಾಲ್ಯೂ ಏನಿದೆ, AB ಇಸ್ ನಥಿಂಗ್ ಬಟ್ H. ಓಕೆ, HB ಅಂತಾನೆ ತಗೊಳ್ಳೋಣ, ಇಲ್ಲಿ ಬರ್ದಿದ್ದೀನಿ ನೋಡಿ. AB ಇಸ್ ನಥಿಂಗ್ ಬಟ್ ಹೈಟ್ ಆಫ್ ಬಿಲ್ಡಿಂಗ್, HB ಅಂತ ಬರ್ತೀನಿ. BC ಇಸ್ ಎಷ್ಟಿದೆ 50 √3 divided by 3. ಇಲ್ಲಿ ನೋಡಿ √3 ಕ್ಯಾನ್ಸಲ್ ಆಗುತ್ತೆ. ಇವಾಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅಥವಾ ಇದನ್ನ ಮೇಲ್ಗಡೆ ತೊಗೊಂಡೋಗಿ. ಫಸ್ಟ್ ಮೇಲ್ಗಡೆ ತೊಗೊಂಡೋದಾಗ ಏನಾಗುತ್ತೆ, 1 is equal to HB into 3 by 50. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನ ಇವಾಗ ಏನಾಗುತ್ತೆ, 50 by 3 is equal to HB. So therefore height of the building AB is equal to 50 by 3 meters. ಇದೇ ನಮ್ಮ ಸರಿಯಾದ ಉತ್ತರ ಅಷ್ಟೇ. ಸೊ ಇಲ್ಲಿ ಏನಾಗ್ತಾ ಇದೆ, ಟ್ರಯಾಂಗಲ್ ABC ಯಲ್ಲಿ ಯಾವ ಸೈಡ್ ಕೊಟ್ಟಿರಲ್ಲ, ಆದ್ರೆ ಟ್ರಯಾಂಗಲ್ DBC ಯಲ್ಲಿ ಹೈಟ್ ನ ಕೊಟ್ಟಿದ್ದಾರೆ. ನೋಡಿ BC ಎರಡು ಕಡೆನೂ BC ಕಾಮನ್ ಆಗಿದೆ. ಸೊ DBC ನ ತಗೊಂಡು BC ನ ಕಂಡುಹಿಡಿದು, ಮತ್ತೆ ABC ನ ತಗೊಂಡು BC ಆಲ್ರೆಡಿ ಸಿಕ್ಕಿರುತ್ತೆ, AB ನ ಆರಾಮಾಗಿ ಕಂಡುಹಿಡಿಬಹುದು. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಮುಂದಿನ ಪ್ರಶ್ನೆ ಯಾವ್ದಿದೆ, 4 ಮಾರ್ಕ್ ಕೇಳಿದರೆ ಏಪ್ರಿಲ್ 2022 ಅಲ್ಲಿ ಕೇಳಿದ್ದಾರೆ. ಪ್ರಶ್ನೆ ಏನಿದೆ ನೋಡೋಣ. As observed from a top of a 75 meter high lighthouse from the sea level, the angles of depression of two ships, depression ಅಂದ್ರೆ horizontal ಕಿಂತ ಕೆಳಗಡೆ, is 30 degrees and 45 degrees. If one ship is exactly behind the other on the same side of the lighthouse, then find the distance between the two ships. ಅಂದ್ರೆ ಇಲ್ಲಿ ನೋಡಿ, ಇದೊಂದು ಲೈಟ್ ಹೌಸ್. ಈ ಲೈಟ್ ಹೌಸಿನ ಎತ್ತರ 75 ಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಲೈಟ್ ಹೌಸ್ ಇಂದ ಆಂಗಲ್ ಆಫ್ ಡಿಪ್ರೆಷನ್ ಎರಡು ಶಿಪ್ಗಳಿಗೆ, ಇದು ಶಿಪ್ 1, ಇದು ಶಿಪ್ 2, ಎಷ್ಟಿದೆ 30 ಡಿಗ್ರಿ 42 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಾವೇನು ಕಂಡುಹಿಡಿಬೇಕು, ನಾವು ಈ ಡಿಸ್ಟೆನ್ಸ್ ನ ಕಂಡುಹಿಡಿಬೇಕು. ಎರಡು ಶಿಪ್ಗಳ ಮಧ್ಯದಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಇವಾಗ ನೀವು ಏನ್ ಮಾಡ್ತೀರಾ, ಈ ತರ ಪ್ರಶ್ನೆ ಕೇಳಿದ್ರೆ ಸಿಗೆ ಹೋಗ್ಬಿಟ್ಟು ಮೆಷರಿಂಗ್ ಟೇಪ್ ನ ತಗೊಂಡು ಒಂದ್ ಶಿಪ್ ಇಂದ ಇನ್ನೊಂದು ಶಿಪ್ಪಿಗೆ ಡಿಸ್ಟೆನ್ಸ್ ನ ಎಳ್ದ್ಬಿಟ್ಟು ನೋಡ್ತೀರಾ, ಇದು ಇಂಪಾಸಿಬಲ್. ಕರೆಕ್ಟ್. ಯಾಕಂದ್ರೆ ಅಲೆಗಳು ಬರ್ತವೆ, ವೇವಿಂಗ್ ಅಲ್ಲಾಡುತ್ತೆ, ಓಕೆ, ಗಾಳಿ ಬರುತ್ತೆ, ಟೇಪ್ ಅಲ್ಲಾಡುತ್ತೆ, ಡಿಸ್ಟೆನ್ಸ್ ಕರೆಕ್ಟ್ ಆಗಿ ಗೊತ್ತಾಗೋದಿಲ್ಲ. ಸೊ ಇದು ಬೇಸಿಕಲಿ ಇಂಪ್ರಾಕ್ಟಿಕಲ್ ಮಾಡೋದು. ರೈಟ್. ಸೊ ಅದನ್ನ ನಾವು ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ಕೊಂಡು ಕಂಡುಹಿಡಿಬಹುದು. ಸೊ ಅದಕ್ಕೆ ನಾವು ಟ್ರಿಗ್ನೋಮೆಟ್ರಿಗೆ ತುಂಬಾ ಇಂಪಾರ್ಟೆನ್ಸ್ ನ ಕೊಡ್ತೀವಿ. ಯಾಕಂದ್ರೆ ತುಂಬಾ ಅಪ್ಲಿಕೇಶನ್ಸ್ ಇದೆ ಟ್ರಿಗ್ನೋಮೆಟ್ರಿಗೆ. ಫಾರ್ ಎಕ್ಸಾಂಪಲ್ ಇದು ತಗೊಳ್ಳಿ, ಆಯ್ತಾ? ಓಕೆ, ಸೊ ಇದು ಬೇಸಿಕ್ ಎಕ್ಸಾಂಪಲ್ಸ್ ಆಗ್ತಿದೆ. ತುಂಬಾ ಮುಂದೆ ಹೋಗ್ತಿದ್ದಂಗೆ ಟ್ರಿಗ್ನೋಮೆಟ್ರಿಗೆ ಜಾಸ್ತಿ ಸ್ಕೋಪ್ ಬರುತ್ತೆ. ತುಂಬಾ ಕಡೆ ಯೂಸ್ ಮಾಡ್ತೀವಿ ಟ್ರಿಗ್ನೋಮೆಟ್ರಿ. ನೀವು ಅನ್ಕೊಂಡಿರಲ್ಲ, ಇಲ್ಲಿ ಯೂಸ್ ಮಾಡ್ತೀವ ಟ್ರಿಗ್ನೋಮೆಟ್ರಿನ ಅಂತ. ಓಕೆ, ಆಲ್ ರೈಟ್. ಸೊ ಇವಾಗ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು. ಇದನ್ನ ಗಿವನ್ ಬರ್ಕೊಳ್ಳೋಣ ಫಸ್ಟ್. ಸೊ ಏನೇನು ಕೊಟ್ಟಿದ್ದಾರೆ ನಮಗೆ, ಸೊಲ್ಯೂಷನ್ ಗಿವನ್, ಹೈಟ್ ಆಫ್ ದ ಲೈಟ್ ಹೌಸ್ 75 ಮೀಟರ್ಸ್, θ1 ಕೊಟ್ಟಿದ್ದಾರೆ, θ2 ಕೂಡ ಕೊಟ್ಟಿದ್ದಾರೆ. θ1 30 ಡಿಗ್ರೀಸ್, θ2 45 ಡಿಗ್ರೀಸ್. ಕರೆಕ್ಟ್. 30 ಡಿಗ್ರಿ 45 ಡಿಗ್ರಿ ಕೊಟ್ಟಿದ್ದಾರೆ. ಏನು ಕಂಡುಹಿಡಿಯಬೇಕು, ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಸ್ PQ. ಟು ಫೈಂಡ್, ಓಕೆ, ಟು ಫೈಂಡ್ PQ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಬಟ್ ಇವಾಗ PQ ಕಂಡುಹಿಡಿಬೇಕಂದ್ರೆ ಏನೇನು ಬೇಕು ನಮಗೆ. ಸೊ ಇಲ್ಲಿ ನೋಡಿ, ಫ್ರಮ್ ಫಿಗರ್ ಈ ತರ ಬರೀಬೋದಾ, ಫ್ರಮ್ ಫಿಗರ್ BP ಪ್ಲಸ್ PQ, BP ಪ್ಲಸ್ PQ ಇಸ್ ನಥಿಂಗ್ ಬಟ್ BQ. ನಮ್ಗೇನು ಬೇಕು, PQ ಬೇಕು. BP ನ ಕಡೆ ಕಳಿಸಿ, PQ ವಿಲ್ ಬಿ ಈಕ್ವಲ್ ಟು BQ ಮೈನಸ್ BP. ಸೊ ನಾವು ಬೇಸಿಕಲಿ ಕಂಡುಹಿಡಿಯಬೇಕಾಗಿರೋದು ಇಷ್ಟೇ, BQ ನ ಕಂಡುಹಿಡಿಬೇಕು ಮತ್ತೆ BP ನ ಕಂಡುಹಿಡಿಬೇಕು. ಇವೆರಡು ಮೈನಸ್ ಮಾಡಿದ್ರೆ PQ ಬಂದ್ಬಿಡುತ್ತೆ ಅಷ್ಟೇ. ಆಲ್ ರೈಟ್. ಇವಾಗ BQ ನ ಕಂಡುಹಿಡಿಯೋಣ. BQ ನ ಕಂಡುಹಿಡಿಬೇಕಂದ್ರೆ ಯಾವ ಟ್ರಯಾಂಗಲ್ ತಗೋಬೇಕು ನಾವೀಗ, ಟ್ರಯಾಂಗಲ್ ABQ. ಈ ಟ್ರಯಾಂಗಲ್ ನ ತಗೋಬೇಕು. ಓಕೆ, ಸೊ ಇಲ್ಲಿ ಬರೀತೀನಿ ನೋಡಿ, ಕನ್ಸಿಡರ್ ಟ್ರಯಾಂಗಲ್ ABQ. ABQ ಏನೆಷ್ಟಿದೆ, 30 ಡಿಗ್ರೀಸ್ ಇದೆ. ಸೊ ಅದೇನಾಗುತ್ತೆ, tan 30 ಡಿಗ್ರೀಸ್ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಕರೆಕ್ಟ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ,
ಬಿ ಕ್ಯೂ ವಿಲ್ ಬಿ ಈಕ್ವಲ್ ಟು ಎ ಬಿ ನ ವ್ಯಾಲ್ಯೂ ಎಷ್ಟಿದೆ 75, tan 30 ನ ವ್ಯಾಲ್ಯೂ ಎಷ್ಟು ಬರುತ್ತೆ 1/√3. ಸೊ ಇದು ಮೇಗಡೆ ತಗೊಂಡಾಗ ರೆಸಿಪ್ರೋಕಲ್ ಆಗುತ್ತೆ. ಸೊ ಬಿ ಕ್ಯೂ ಇಸ್ ನಥಿಂಗ್ ಬಟ್ 75√3. ಇದು ನಮ್ಮ ಬಿ ಕ್ಯೂವಿನ ವ್ಯಾಲ್ಯೂ. ಓಕೆ, ಸೊ ಕಲರ್ ಚೇಂಜ್ ಮಾಡೋಣ. ಬಿ ಕ್ಯೂವಿನ ವ್ಯಾಲ್ಯೂ ಬಂದಾಯ್ತು, 75√3 ಬಂದಿದೆ. ಓಕೆ, ಅದನ್ನ ಬರ್ದ್ಬಿಡೋಣ ಇಲ್ಲಿ. ಸೊ ಬಿ ಇಂದ ಕ್ಯೂ ವರೆಗೂ 75√3 ಆಯ್ತಾ. ನೆಕ್ಸ್ಟ್ ಈಗ ಬಿ ಪಿ ಕಂಡಿಡಿಯೋಣ. ಬಿ ಪಿ ಕಂಡಿಡಿಬೇಕಂದ್ರೆ ಯಾವ ಟ್ರಯಾಂಗಲ್ ನ ತಗೋಬೇಕು ನೋಡಿ. ಬಿ ಪಿ ಕಂಡಿಡಿಬೇಕಂದ್ರೆ ಟ್ರಯಾಂಗಲ್ ಎ ಬಿ ಪಿ ನ ತಗೊಳ್ಳೋಣ. ಕರೆಕ್ಟ್. ಸೊ ನಾವು ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಪಿ. ಇಲ್ಲಿ ಬರೀತೀನಿ, ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಪಿ. ಓಕೆ, ಈ ಟ್ರಯಾಂಗಲ್ ಎ ಬಿ ಪಿ ಅಲ್ಲಿ tan 45 ಡಿಗ್ರೀಸ್, tan 45 ಡಿಗ್ರೀಸ್. ಯಾಕೆ ನೋಡಿ, ನಮಗೆ ಬಿ ಪಿ ಬೇಕು ಅಡ್ಜಸೆಂಟು, ಆಪೋಸಿಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಎ ಬಿ ಬೈ ಬಿ ಪಿ ಆಗತ್ತಿದು, ಎ ಬಿ ಬೈ ಬಿ ಪಿ. ಕರೆಕ್ಟ್. tan 45 ನ ವ್ಯಾಲ್ಯೂ 1, ಎ ಬಿ ನ ವ್ಯಾಲ್ಯೂ 75, ಬಿ ಪಿ ನ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಬಿ ಪಿ ಅಂತ ಬರೆಯೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ದೇರ್ ಫಾರ್ ಬಿ ಪಿ ವಿಲ್ ಬಿ ಈಕ್ವಲ್ ಟು ಹೌ ಮಚ್ 75 ಮೀಟರ್ಸ್. ಸೊ ಇದು ಬಂತು ಇವಾಗ ನಮಗೆ. ಈ ವ್ಯಾಲ್ಯೂ ಬಂದ್ಬಿಟ್ಟು 75 ಮೀಟರ್ಸ್. ಸೊ ಈ ಕ್ವಶನ್ ಮಾರ್ಕ್ ಯಾವ ರೀತಿ ಕಂಡುಹಿಡಿಯೋದು, ವೈಟ್ ಅಲ್ಲಿ ಎಲ್ಲೋನ ಸಬ್ಟ್ರಾಕ್ಟ್ ಮಾಡಿಬಿಡಿ. ಸೊ ದೇರ್ ಫಾರ್ ಕೊನೆಯದಾಗಿ ದೇರ್ ಫಾರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಕ್ಯೂ. ಬಿ ಕ್ಯೂ ಅಂದ್ರೆ ಎಷ್ಟಿದೆ 75√3 ಮೈನಸ್ ಬಿ ಪಿ. ಬಿ ಪಿ ಅಂದ್ರೆ ಎಷ್ಟಿದೆ 75 ಕಾಮನ್ ತಗೊಳ್ಳಿ. 75 ಕಾಮನ್ ತಗೊಂಡಾಗ ಏನು ಬರುತ್ತೆ √3 - 1 ಮೀಟರ್ಸ್. ಸೊ ದಿಸ್ ಇಸ್ ದ ಡಿಸ್ಟೆನ್ಸ್. 75 ಆಫ್ √3 - 1 meters is the distance between two ships which are on the same side of the lighthouse. ಅರ್ಥ ಆಯ್ತಾ? ಆಲ್ ರೈಟ್. ಸೊ ಈ ಪ್ರಶ್ನೆಯಲ್ಲಿ ಏನು ತುಂಬಾ ಇಂಪಾರ್ಟೆಂಟ್, ಮತ್ತೆ ನೋಡಿ ಮಧ್ಯದಲ್ಲಿರೋ ವ್ಯಾಲ್ಯೂನ ಕೇಳಿದ್ದಾರೆ. ಓಕೆ, ಮಧ್ಯದಲ್ಲಿರೋ ವ್ಯಾಲ್ಯೂನ ಕೇಳಿದಾಗ ಫ್ರಾಮ್ ಫಿಗರ್ ಅಂತ ಈ ರೀತಿ ಬರ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಬರ್ಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ನಾನು ಬಿ ಪಿ ಮತ್ತೆ ಬಿ ಕ್ಯೂ ಮತ್ತೆ ಬಿ ಪಿ ನ ಕಂಡುಹಿಡಿದ್ಬಿಟ್ರೆ ಪಿ ಕ್ಯೂ ಈಸಿಯಾಗಿ ಕಂಡುಹಿಡಿಬಹುದು ಅಂತ ಅರ್ಥ ಆಗುತ್ತೆ. ಸೊ ಯಾವಾಗ ಈ ಐಡಿಯಾ ನಿಮಗೆ ಬರುತ್ತೋ ಅವಾಗ ನಿಮ್ ಬ್ರೈನ್ ಓಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಬಿ ಕ್ಯೂ ಬೇಕು, ಯಾವ ಟ್ರಯಾಂಗಲ್ ತಗೋಬೇಕು, ಎ ಬಿ ಕ್ಯೂ. ಆಂಗಲ್ ಕೊಟ್ಟಿದ್ದಾರೆ, ಒಂದು ಸೈಡ್ ನ ಕೊಟ್ಟಿದ್ದಾರೆ, ಬಿ ಕ್ಯೂ ಕಂಡುಹಿಡಿಯೋದು ಈಸಿ. ಅದೇ ರೀತಿಯಲ್ಲಿ ಬಿ ಪಿ ಕೂಡ ಕಂಡುಹಿಡಬೇಕು, ಯಾವ ಟ್ರಯಾಂಗಲ್ ನ ತಗೋಬೇಕು, ಎ ಬಿ ಪಿ. ಒಂದ್ ಸೈಡ್ ನ ಕೊಟ್ಟಿದ್ದಾರೆ, ಆಂಗಲ್ ನ ಕೊಟ್ಟಿದ್ದಾರೆ, ಸೊ ಇನ್ನೊಂದು ಸೈಡ್ ಕಂಡುಹಿಡಿಯೋದು ತುಂಬಾ ಈಸಿ. ಸೊ ಈ ರೀತಿಯಲ್ಲಿ ಎರಡು ಸೈಡ್ ನ ಕಂಡುಹಿಡಿದಾಗ ಪಿ ಕ್ಯೂ ಕಂಡುಹಿಡಿಯೋದು ಆಲ್ಸೋ ಈಸಿ. ಅರ್ಥ ಆಯ್ತಾ? ಆಲ್ ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ. ಸೊ ಮುಂದಿನ ಪ್ರಶ್ನೆ 4 ಮಾರ್ಕ್ ಕೇಳಿದ್ದಾರೆ, ಏಪ್ರಿಲ್ 2022 ಅಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆ. ಓಕೆ, ಪ್ರಶ್ನೆ ಏನಿದೆ ನೋಡೋಣ. ಇನ್ ದ ಗಿವನ್ ಫಿಗರ್ ಅ ರೋಪ್ ಇಸ್ ಟೈಟ್ಲಿ ಸ್ಟ್ರೆಚ್ಡ್ ಅಂಡ್ ಟೈಡ್ ಫ್ರಮ್ the top of a vertical pole to a peg on the same level of the ground such that the length of the rope is 20 meters. ನೋಡಿ, ಇಲ್ಲಿ ಒಂದು ಪೆಗ್ ನ ಹಾಕಿದ್ದಾರೆ. ಪೆಗ್ ಅಂದ್ರೆ ಒಂದು ಮಳೆ ನೋಡ್ತಿದ್ದಾರೆ. ಈ ಮಳೆಯಿಂದ ಒಂದು ಟಾಪ್ ಆಫ್ ದ ಪೋಲಿಗೆ ಎಳ್ದ್ಬಿಟ್ಟು ಕಟ್ಟಿದ್ದಾರೆ ಒಂದು ದಾರಾನ. ಆ ದಾರಿನ ಉದ್ದ ಎಷ್ಟಿದೆ 20 ಮೀಟರ್ ಇದೆ. ಆಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ, ಅಥವಾ ದಿಸ್ ರೋಪ್ ಇಸ್ ಮೇಕಿಂಗ್ 30 ಡಿಗ್ರೀಸ್ ವಿತ್ ದ ಗ್ರೌಂಡ್. ಆಲ್ ರೈಟ್. ಸೊ ಈ ರೋಪಿನ ಲೆಂತ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ 30 ಡಿಗ್ರೀಸ್. ಅ ಸರ್ಕಸ್ ಆರ್ಟಿಸ್ಟ್ ಕ್ಲೈಮ್ಸ್ ದ ರೋಪ್, ರೀಚಸ್ ದ ಟಾಪ್ ಆಫ್ ದ ಪೋಲ್. ಅಂದ್ರೆ ಇಲ್ಲಿಂದ ಒಬ್ಬ ಹತ್ಕೊಂಡು ಇಲ್ಲಿಗೆ ಒಬ್ಬ ರೀಚ್ ಆದ. ಇವಾಗ ಅವನು ಎಲ್ಲಿದ್ದಾನೆ, ಈಗ ಅವನು ಇವಾಗ ಸದ್ಯಕ್ಕೆ ಇಲ್ಲಿದ್ದಾನೆ. ಓಕೆ, a circus artist climbs the rope and reaches the top of the pole. From there he observes the angle of elevation of the top of another pole. ಸೊ ಇಲ್ಲಿಂದ ಇನ್ನೊಂದು ಪೋಲ್ ನ ಗಮನಿಸ್ತಾನೆ. ಆ ಪೋಲಿನ ಎಲಿವೇಶನ್ ಎಷ್ಟಿರುತ್ತೆ 60 ಡಿಗ್ರಿ ಆಗಿರುತ್ತೆ, 60 ಡಿಗ್ರೀಸ್. ಇಫ್ ದ ಡಿಸ್ಟೆನ್ಸ್ ಆಫ್ ದ ಫುಟ್ ಆಫ್ ದ ಲಾಂಗರ್ ಪೋಲ್, ನೋಡಿ ಇದೇ ಲಾಂಗರ್ ಪೋಲ್ ಆಯ್ತಾ, ದಿಸ್ ಇಸ್ ದ ಲಾಂಗರ್ ಪೋಲ್. ಫ್ರಮ್ ದ ಫುಟ್ ಆಫ್ ದ ಲಾಂಗರ್ ಪೋಲ್ ಟು ದ ಪೆಗ್ the distance is 30 meters. Okay, the distance is 30 meters. Then find the height of this pole. ಯಾವ ಪೋಲಿನ ಹೈಟ್ ನ ಕಂಡುಹಿಡಿಬೇಕು, ಈ ಪೋಲಿನ ಹೈಟ್ ನ ನಾವು ಕಂಡುಹಿಡಿಬೇಕು. ಅಂದ್ರೆ ಬೇಸಿಕಲಿ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಸ್ ಸಿ ಡಿ. ಕರೆಕ್ಟ್? ಯಾ, ನಾವು ಸಿ ಡಿ ಯ ಎತ್ತರ ಎಷ್ಟು ಅಂತ ಕಂಡುಹಿಡಿಬೇಕು. ಇದಕ್ಕೆ ನಾವೇನ್ ಮಾಡ್ಬೇಕು ಇವಾಗ ನೋಡಿ. ಸಿ ಡಿ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕು, ನಾವು ಯೋಚನೆ ಮಾಡಿ. ಸಿ ಡಿ ಕಂಡುಹಿಡಿಬೇಕಂದ್ರೆ ನಮಗೆ ಸಿಇ ಇರಬೇಕು, ಇ ಡಿ ಇರಬೇಕು. ಕರೆಕ್ಟಾ? ಸೊ ಸೊಲ್ಯೂಷನ್ ಈ ರೀತಿ ಬರೆಯಕ್ಕೆ ಸ್ಟಾರ್ಟ್ ಮಾಡೋಣ. ಸೊಲ್ಯೂಷನ್ length of rope. Okay, length of rope is 20 meters. Theta 1 30 degrees, comma theta 2 60 degrees. ನಾವೇನ್ ಕಂಡುಹಿಡಿಬೇಕು, we have to find out CD. Okay, to find CD. But CD is equal to what? CD is equal to CE plus ED. CD is nothing but CE plus ED. ಇದು ಹೆಂಗಿದ್ ಬಂತು ನಮಗೆ ಫ್ರಮ್ ಫಿಗರ್. ಕರೆಕ್ಟ್? ಸೊ ಇವಾಗ ಸಿಇ ಮತ್ತೆ ಇಡಿ ನ ಕಂಡು ಬಿಟ್ರೆ ಸಿ ಡಿ ಬಂದ್ಬಿಡುತ್ತೆ. ಇವಾಗ ಇನ್ನೊಂದು ಫ್ರಮ್ ಫಿಗರ್ ಏನ್ ಬರೀಬಹುದು, ಎ ಬಿ ಇಸ್ ಈಕ್ವಲ್ ಟು ಇಡಿ. ಹೆಂಗೆ? ದಿಸ್ ಇಸ್ ಆಲ್ಸೋ ಫ್ರಮ್ ಫಿಗರ್. ಕಾರಣ ಏನು, ಆಪೋಸಿಟ್ ಸೈಡ್ಸ್ ಆಫ್ ರೆಕ್ಟಾಂಗಲ್ ಏನೋ ಶೇಪ್ ಅಲ್ಲಿ ಇದೆ ತಾನೆ ಅದು ಅಲ್ವಾ. ಸೊ ಆಪೋಸಿಟ್ ಸೈಡ್ಸ್ ಆಫ್ ರೆಕ್ಟಾಂಗಲ್ ಆರ್ ಈಕ್ವಲ್, ಮೆಜರ್ಸ್ ಈಕ್ವಲಿ. ಕರೆಕ್ಟ್? ಇವಾಗ ಇಡಿ ನ ಆರಾಮಾಗಿ ಕಂಡುಹಿಡಿಬಹುದು. ಹೇಗೆ? ಎ ಬಿ ನ ಕಂಡುಹಿಡ್ಬಿಟ್ರೆ. ಎ ಬಿ ನ ಯಾವ ರೀತಿ ಕಂಡುಹಿಡಿಯೋದು, ಕನ್ಸಿಡರ್ ಟ್ರಯಾಂಗಲ್. ಓಕೆ, ಕನ್ಸಿಡರ್ ಟ್ರಯಾಂಗಲ್
ಎ ಒ ಬಿ. ಕನ್ಸಿಡರ್ ಟ್ರಯಾಂಗಲ್ ಎ ಒ ಬಿ. ಯಾವ ಸೈಡ್ ಕೊಟ್ಟಿದ್ದಾರೆ ನೋಡಿ, ಥೀಟಾ ಕೊಟ್ಟಿದ್ದಾರೆ, ಹೈಪೋಟೆನ್ಯೂಸ್ ಕೊಟ್ಟಿದ್ದಾರೆ, ಬಿಕಾಸ್ ದಿಸ್ ಇಸ್ 90 ಡಿಗ್ರೀಸ್. ಪೋಲ್ ಇಸ್ ಸ್ಟ್ಯಾಂಡಿಂಗ್ ಆನ್ ದ ಗ್ರೌಂಡ್ ಅಲ್ವಾ, ಕರೆಕ್ಟ್ ತಾನೆ? ಸೊ 90 ಡಿಗ್ರೀಸ್ ಆಗುತ್ತೆ ಅದು. ಹೈಪೋಟೆನ್ಯೂಸ್ ಕೊಟ್ಟಿದ್ದಾರೆ, ಥೀಟಾ ಕೊಟ್ಟಿದ್ದಾರೆ. ನಮ್ಗೆ ಏನ್ ಬೇಕಾಗಿದೆ ಇವಾಗ? ಆಪೋಸಿಟ್ ಸೈಡ್ ಬೇಕಾಗಿದೆ. ಥೀಟಾ ಇನ ಆಪೋಸಿಟ್ ಸೈಡ್ ಬೇಕಾಗಿದೆ. ಸೊ ಈಗ ಯೋಚನೆ ಮಾಡಿ, ವಿಚ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಡೀಲ್ಸ್ ವಿತ್ ಆಪೋಸಿಟ್ ಅಂಡ್ ಹೈಪೋಟೆನ್ಯೂಸ್? ಆಬ್ವಿಯಸ್ಲಿ ಸೈನ್, ಕರೆಕ್ಟ್? ಸೊ ಫ್ರಮ್ ಟ್ರಯಾಂಗಲ್ AOB, sin 30 degrees will be equal to opposite by hypotenuse, that will be nothing but AB by AC, sorry AO, AB by AO. AB ಕಂಡುಹಿಡಿಯಬೇಕು, AO ನ ಈ ಕಡೆ ಕಳಿಸಿ. ಸೊ sin 30 is nothing but 1 by 2. AO ಇನ ವ್ಯಾಲ್ಯೂ ಎಷ್ಟಿದೆ? AO ಇನ ವ್ಯಾಲ್ಯೂ 20 ಇದೆ. This is nothing but AB. So 2 1s are 2 10s are, AB will be equal to 10 meters. So AB ಇನ ವ್ಯಾಲ್ಯೂ ಬಂದಾಯ್ತು. ಎಷ್ಟು ಬಂತು? AB ನ ವ್ಯಾಲ್ಯೂ 10 meters ಅಂತ ಬಂದಿದೆ. ನಾವೇನ್ ಕಂಡುಹಿಡಿಬೇಕು ಇವಾಗ? ನಾವು ಕಂಡುಹಿಡಿಬೇಕಾಗಿರೋದು, ಸೊ ಇದು ಬಂದಾಗೋಗಿದೆ ನಮಗೆ. ಸೊ CE ಒಂದು ಕಂಡುಹಿಡಿದು ಬಿಟ್ರೆ CD ನ ಹೈಟ್ ಬಂದ್ಬಿಡುತ್ತೆ. ಸೊ ಇವಾಗ CD ನ ಕಂಡುಹಿಡಿಬೇಕಂದ್ರೆ, ಸಾರಿ CE ನ ಕಂಡುಹಿಡಿಬೇಕಂದ್ರೆ ಏನ್ ಮಾಡಬೇಕು? ವಿ ಹ್ಯಾವ್ ಟು ಕನ್ಸಿಡರ್ ಟ್ರಯಾಂಗಲ್ ACE. ಓಕೆ, ನಾವು ಕನ್ಸಿಡರ್ ಟ್ರಯಾಂಗಲ್ ACE. ಇವಾಗ ಈ ಟ್ರಯಾಂಗಲ್ ACE ಅಲ್ಲಿ 60 ಡಿಗ್ರೀಸ್ ಕೊಟ್ಟಿದ್ದಾರೆ, ಬಟ್ ಅಡ್ಜಸೆಂಟ್ ಸೈಡ್ ಕೊಟ್ಟಿದ್ದಾರಾ? ಅಡ್ಜಸೆಂಟ್ ಸೈಡ್ ಕೊಟ್ಟಿಲ್ಲ. ಆಪೋಸಿಟ್ ಸೈಡ್ ಕೊಟ್ಟಿದ್ದಾರಾ? ಆಪೋಸಿಟ್ ಸೈಡ್ ಕೂಡ ಗೊತ್ತಿಲ್ಲ. ಹೈಪೋಟೆನ್ಯೂಸ್ ಸೈಡ್ ಕೊಟ್ಟಿದ್ದಾರಾ? ಹೈಪೋಟೆನ್ಯೂಸ್ ಕೂಡ ಕೊಟ್ಟಿಲ್ಲ. ಇವಾಗ ಏನ್ ಮಾಡೋದು? ಮತ್ತೆ ತುಂಬಾ ಸಿಂಪಲ್. ಇಲ್ಲಿ ನೋಡಿ, ಆದ್ರೆ ನಮ್ಗೆ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ಡಿಸ್ಟೆನ್ಸ್ ನ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಡಿಸ್ಟೆನ್ಸ್ ಅದು? OD ಡಿಸ್ಟೆನ್ಸ್ ನ ಕೊಟ್ಟಿದ್ದಾರೆ. ಇವಾಗ ಮತ್ತೆ ಟ್ರಯಾಂಗಲ್ ABO ಅಲ್ಲಿ ಈ ಡಿಸ್ಟೆನ್ಸ್ ನ ಕಂಡುಹಿಡಿಯೋಣ. ನಾವು ಯಾವಾಗ ಈ ಡಿಸ್ಟೆನ್ಸ್ ನ ಕಂಡುಹಿಡಿತೀವೋ, ಈ ಡಿಸ್ಟೆನ್ಸ್ ನ ಕಂಡುಹಿಡಿಯೋದು ಈಸಿ ಆಗತ್ತಲ್ವಾ? ಹೇಗೆ ನೋಡಿ, ಮತ್ತೆ ಟ್ರಯಾಂಗಲ್ AOB sin 30, AB by AO. ಸೊ AB is equal to 10 ಬಂತಲ್ವಾ? ಇದರಲ್ಲಿ ಇವಾಗ ಹೈಪೋಟೆನ್ಯೂಸ್ ಇದೆ, ಮತ್ತೆ ಓಕೆ ಆಪೋಸಿಟ್ ಸೈಡ್ ಕಂಡುಹಿಡಿದಾಗ ಹೋಗಿದೆ. ಇವಾಗ ಇದನ್ನ ಕಂಡುಹಿಡಿಬೇಕು, OB ನ. ಮತ್ತೆ ಏನ್ ಮಾಡೋಣ? ಕನ್ಸಿಡರ್ ಟ್ರಯಾಂಗಲ್ AOB. ಓಕೆ, ಕನ್ಸಿಡರ್ ಟ್ರಯಾಂಗಲ್ AOB. ಈ ಸತಿ ಏನ್ ತಗೊಳ್ಳೋಣ? tan 30 degrees is equal to ಆಪೋಸಿಟ್ ಅಂದ್ರೆ AB ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದ್ರೆ OB. ಕರೆಕ್ಟ್? tan 30 ಯ ವ್ಯಾಲ್ಯೂ 1 by √3, AB ನ ವ್ಯಾಲ್ಯೂ 10 ಆಗುತ್ತೆ, OB ನ ವ್ಯಾಲ್ಯೂ ಅದೇ ರೀತಿ OB ಅಂತ ಬರೆದ್ಬಿಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿ, OB ವಿಲ್ ಬಿ ಈಕ್ವಲ್ ಟು 10√3 meters. ಸೊ 10√3 ಏನಂತ ತಗೋಬೇಕು ನಾವಿಲ್ಲಿ? 1.73 ಅಂತ ಹೇಳಿದ್ದಾರೆ, ಕರೆಕ್ಟ್? ಸೊ OB is equal to 10 into 1.73, that is nothing but OB is equal to 17.3 meters. ಸೊ OB ಯ ವ್ಯಾಲ್ಯೂ ಎಷ್ಟಾಯ್ತು? 17.3 meters. ಇದು 17.3 ಅಂದ್ರೆ ಇವಾಗ ಇದೆಷ್ಟಾಗುತ್ತೆ? ಸೊ 30 minus 17 ಮಾಡಿ ಎಷ್ಟು ಬರುತ್ತೆ? 13 ಬರುತ್ತೆ, ಕರೆಕ್ಟ್? 13 ಆಡ್ ಮಾಡಿದ್ರೆ ಬರುತ್ತೆ 30 meters ಬರುತ್ತೆ. ಸೊ 13 minus 0.3 ಎಷ್ಟು ಬರುತ್ತೆ? 13 minus 0.3 12.7 ಬರುತ್ತೆ, ಕರೆಕ್ಟ್? ಸೊ 12.7 ಆಡ್ ಮಾಡಿ ಇವೆರಡನ್ನ, 17 plus 12 29, 0.7 plus 0.3 30. ಸೊ ಇದು 12.7 ಅಂದ್ರೆ ಇದು ಕೂಡ 12.7 ಆಗುತ್ತೆ, ಕರೆಕ್ಟ್? ಮತ್ತೆ ಇಲ್ಲಿ ಬಂದ್ಬಿಟ್ಟು ಬೇಕಾದ್ರೆ ಬರೀಬಹುದು ನಾವು. ಸೊ ಫ್ರಮ್ ಫಿಗರ್ ಇನ್ನೊಂದೇನು? BD is equal to AE. BD is equal to AE. This is also from the figure. ಕಾರಣ ಏನು? ಬಿಕಾಸ್ ಆಪೋಸಿಟ್ ಸೈಡ್ಸ್ ಆಫ್ ರೆಕ್ಟಾಂಗಲ್ ಮೆಜರ್ ಈಕ್ವಲಿ. ಸೊ ಇದು ಕೂಡ ಬಂತ ಇವಾಗ ನಮಗೆ 12.7. ಈ ಹೈಟ್ ನ ಕಂಡುಹಿಡಿಯೋದು ತುಂಬಾ ಈಸಿ ಆಗಿ ಹೋಗುತ್ತೆ. ಹೇಗೆ? ಒಂದು ಆಂಗಲ್ ಕೊಟ್ಟಿದ್ದಾರೆ, ಒಂದು ಸೈಡ್ ಗೊತ್ತಾಗಿದೆ, ಸೊ ಈ ಹೈಟ್ ನ ಕಂಡುಹಿಡಿಯೋದು ಈಸಿ ಆಗಿದೆ. ಇಲ್ಲಿ ಜಾಗ ಖಾಲಿ ಆಗಿದೆ, ಮುಂದಿನ ಸ್ಲೈಡ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಇವಾಗ ಏನ್ ಮಾಡೋಣ? ಕನ್ಸಿಡರ್ ಟ್ರಯಾಂಗಲ್ ACE. ಓಕೆ, ಕನ್ಸಿಡರ್ ಟ್ರಯಾಂಗಲ್ ACE. ನೋಡಿ, ಅಡ್ಜಸೆಂಟ್ ಸೈಡ್ ಇದೆ, ಆಪೋಸಿಟ್ ಸೈಡ್ ನ ಕಂಡುಹಿಡಿಯಬೇಕು. ಸೊ ಏನಾಗುತ್ತೆ? tan 60 degrees is equal to opposite ಅಂದ್ರೆ CE divided by adjacent ಅಂದ್ರೆ AE. tan 60 ಯ ವ್ಯಾಲ್ಯೂ √3, CE ಇನ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಅದಕ್ಕೆ ಕಂಡುಹಿಡಿಯಬೇಕು, ಅದ್ರ ಹಂಗೆ ಬರ್ದ್ಬಿಡೋಣ. ಡಿವೈಡೆಡ್ ಬೈ AE ಇನ ವ್ಯಾಲ್ಯೂ ಎಷ್ಟು ಬರುತ್ತೆ? 12.7. ಕ್ರಾಸ್ ಮಲ್ಟಿಪ್ಲೈ ಮಾಡಿ, 12.7 into √3 is equal to CE. ಕರೆಕ್ಟ್? ಸೊ 12.7 ಅದೇ ತರ ಬರೆಯೋಣ. √3 ಯ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 1.73 ಕೊಟ್ಟಿದ್ದಾರೆ, ವಿಚ್ ಇಸ್ ಈಕ್ವಲ್ ಟು CE. ಇವಾಗ ಏನಾಗುತ್ತೆ? CE ವಿಲ್ ಬಿ ಈಕ್ವಲ್ ಟು ಇವೆರಡನ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ ಏನ್ ಬರುತ್ತೆ ಆನ್ಸರ್ ನಮ್ಗಿಲ್ಲಿ? 21.97 meters ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ, ಇದು ಆಲ್ರೆಡಿ 10 meters ಇದೆ, ED ಆಲ್ರೆಡಿ 10 meters ಇದೆ, CE ನ ವ್ಯಾಲ್ಯೂ ಎಷ್ಟು ಬಂತು ಈಗ? 21.97 meters ಬಂದಿದೆ. ಸೊ ನಾವೇನ್ ಕಂಡುಹಿಡಿಬೇಕು ಈಗ? ಏನ್ ಕಂಡುಹಿಡಿಬೇಕು ನೋಡಿ ಈ ಪ್ರಶ್ನೆಯಲ್ಲಿ? ಈ ಪ್ರಶ್ನೆಯಲ್ಲಿ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್, ದೆನ್ ಫೈಂಡ್ ದ ಹೈಟ್ ಆಫ್ ದಿಸ್ ಪೋಲ್. ದಿಸ್ ಪೋಲ್ ಅಂದ್ರೆ ಏನು? ಈ ಪೋಲ್ ಆಲ್ರೆಡಿ ಕಂಡುಹಿಡಿದಾಗಿದೆ. ಸೊ ದಿಸ್ ಇಸ್ ಆಲ್ಸೋ 10 meters ಓನ್ಲಿ. ಈ ಪೋಲಿನ ಹೈಟ್ ನ ಕಂಡುಹಿಡಿಯಬೇಕು. ಈ ಪೋಲ್ ಅಂದ್ರೆ CD, ಕರೆಕ್ಟ್? ಇಲ್ಲಿ ನೋಡಿ, CD is equal to CE plus ED. CE ಬಂದಿದೆ ಆಲ್ರೆಡಿ, ED ಕೂಡ ಬಂದಿದೆ. ಸೊ CE ಎಷ್ಟು ಬಂದಿದೆ ನೋಡಿ? C is nothing but 21.7. Therefore, CD is equal to CE plus ED. CD is equal to C is 21.97 plus ED is 10. Therefore,
ಸಿ ಡಿ ಇಸ್ ಈಕ್ವಲ್ ಟು 31.97 ಮೀಟರ್ಸ್ ಅಂತ ಬರಿಬೇಕು. ಓಕೆ, ದಿಸ್ ಇಸ್ ಪಾಯಿಂಟ್ 31.97 ಮೀಟರ್ಸ್. ಸೊ ದಿಸ್ ಇಸ್ ದ ಹೈಟ್ ಆಫ್ ದ ಬಿಗರ್ ಟವರ್ ಅಷ್ಟೇ. ಸೊ ಈ ಪ್ರಶ್ನೆಯಲ್ಲಿ ನೋಡಿ ಏನಾಗಿದೆ ಅಂತ, ಈ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ನಿಮ್ಗೇನು ಗೊತ್ತಾಗಿರಬೇಕು, ಈ ಹೈಟ್ನ ಕಂಡುಹಿಡಿದ್ರೆ ಈ ಹೈಟ್ ಬರುತ್ತೆ, ದಟ್ ಇಸ್ ಪಾಯಿಂಟ್ ನಂಬರ್ 1. ಇನ್ನೊಂದು, ಇಲ್ಲಿ ಎರಡು ಸೈಡ್ಸ್ನ ಕೊಟ್ಟಿದ್ದಾರೆ, ಸೈಡ್ನ, ಥರ್ಡ್ ಸೈಡ್ ಆರಾಮಾಗಿ ಕಂಡುಹಿಡಿಬಹುದು ಇವನ್ ವಿತೌಟ್ ಟ್ರಿಗ್ನೋಮೆಟ್ರಿ ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್. ಬಟ್ ಟ್ರಿಗ್ನೋಮೆಟ್ರಿನೇ ಯೂಸ್ ಮಾಡಿ. ಈ ಸೈಡ್ನ ಕಂಡುಹಿಡಿರಿ. ಸೊ 30 ಮೈನಸ್ ಈ ಸೈಡ್ ಮಾಡಿದಾಗ ಈ ಸೈಡಿನ ಎಷ್ಟು ಬರುತ್ತೆ, 12.7 ಬರುತ್ತೆ. ಈ ಸೈಡ್ 12.7 ಇದು ಕೂಡ 12.7 ಆಗುತ್ತೆ. ಇವಾಗ ಇಲ್ಲಿ ಒಂದು ಸೈಡ್ ಗೊತ್ತಾಗಿದೆ, ಒಂದು ಆಂಗಲ್ ಕೊಟ್ಟಿದ್ದಾರೆ, ಈ ಸೈಡ್ನ ಆರಾಮಾಗಿ ಕಂಡುಹಿಡಿಬಹುದು. ಸೊ ಈ ಸೈಡಿನ ಹೈಟ್ ಬರುತ್ತೆ, ಇಲ್ಲೂ ಕೂಡ ಹೈಟ್ ಬರುತ್ತೆ. ಇವೆರಡು ಹೈಟ್ನ ಆ್ಯಡ್ ಮಾಡಿಬಿಟ್ರೆ ಫೈನಲ್ ಆಗಿ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಸೊ ನಾವು ಏನು ಕಲ್ತಿದೀವೋ ನಮ್ಮ ಟ್ರಿಗ್ನೋಮೆಟ್ರಿ, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಪಾಠದಲ್ಲಿ, ಅದೇ ಕಾನ್ಸೆಪ್ಟ್ಸ್ನ ಯೂಸ್ ಮಾಡಿಕೊಂಡು ನಾವು ಪರೀಕ್ಷೆಯ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲಿಗೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಪಾಠದ ಅಂತ್ಯ. ಮತ್ತೆ ನಾನು ನಿಮಗೆ ಮುಂದಿನ ಪಾಠದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಸಬ್ಸ್ಕ್ರೈಬ್ ಟು ಪರೀಕ್ಷೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.